ಅತ್ತೆ. ಹೇಳು ಅರ್ಜುನ್. ಅತ್ತೆ ನಾನು ಬರ್ತೀನಿ, ಲೊಕೇಶನ್ ಕಳಿಸ್ತೀರಾ? ನಿನ್ಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ. ಸರಿ ಅತ್ತೆ. ನೀನ್ ಬಸ್ಸಿಂದ ಇಳಿದ ತಕ್ಷಣ ಹೇಳು. ಹೇಳ್ತೀನತ್ತೆ. ನಾನೇ ಕ್ಯಾಬ್ ಬುಕ್ ಮಾಡ್ತೀನಿ. ಸರಿ ಅತ್ತೆ. ಸರಿನಾ? ಹಾ. ಓಕೆನಪ್ಪ. ಓಕೆ. ಏಯ್ ಶ್ವೇತಾ, ತಾಗೋ ಕಾಫಿ ಕುಡ್ದ್ಬಿಟ್ಟು ಹೋಗು. ಏನಮ್ಮ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಕಾಫಿ ತಗೊಂಬರ್ತಾ ಇದ್ಯಾ? ಜ್ಯೂಸ್ ಇದ್ರೆ ತಗೊಂಬನ್ನಿ ಅಮ್ಮ. ಹೇ, ಜ್ಯೂಸ್ ಎಲ್ಲ ಖಾಲಿ ಆಯ್ತು ಕಣೆ. ನಾಳೆ ಜ್ಯೂಸ್ ಮಾಡ್ಕೊಡ್ತೀನಿ, ಸರಿನಾ? ಯಾವಾಗ ನೋಡಿದ್ರು ಹೀಗೆ ಮಾಡ್ತಾ ಇದ್ಯಾ? ಹೋಗಮ್ಮ. ಸರಿ, ಇಲ್ಲಿಟ್ಟು ಹೋಗ್ತೀನಿ, ತೆಗ್ದು ಕುಡಿ. ಮಾ, ಟಿಫನ್ ತೆಗ್ದಿಡಿಯಮ್ಮ. ಟೈಮ್ ಆಯ್ತು, ನಾನೋಗ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಒಂದ್ ನಿಮಿಷ ತಾಳು. ಮನೇಲಿ ಕೂತ್ಕೊಂಡ್ ತಾನೇ ಕೆಲ್ಸ ಮಾಡ್ತೀಯಾ? ಅಮ್ಮ, ಈ ವೀಕ್ ಫುಲ್ ಆಫೀಸಲ್ಲೇ ವರ್ಕು. ಸರಿ, ಇವತ್ತು ಈವ್ನಿಂಗ್ ಸ್ವಲ್ಪ ಬೇಗ ಬಂದ್ಬಿಡು. ಆ ರೂಮಲ್ಲಿ ಇರೋ ಎಲ್ಲಾ ಥಿಂಗ್ಸನ್ನು ತೆಗ್ದು ನಿನ್ ರೂಮಲ್ಲಿ ಇಟ್ಕೋ, ಸರಿನಾ? ಯಾಕಮ್ಮ, ಏನಕ್ಕೆ? ಅರ್ಜುನ್ ಬರ್ತಾ ಇದ್ದಾನೆ, ಅವನಿಗೆ 1 ಮಂತ್ ಟ್ರೈನಿಂಗ್ ಅಂತೆ. ನಮ್ಮನೇಲೆ ಉಳ್ಕೋತಾನೆ. ಅಮ್ಮ, ಏನಮ್ಮ ಸಡನ್ ಆಗಿ ನನ್ನ ಹತ್ರ ಒಂದ್ ಮಾತ್ ಕೂಡ ಹೇಳಿಲ್ಲ? ಹೇಯ್, ನನಗೆ ನಿನ್ನೆ ರಾತ್ರಿನೇ ಗೊತ್ತಾಯ್ತು. ಅವನು ಫ್ರೆಂಡ್ ಜೊತೆನೆ ಉಳ್ಕೋತೀನಿ ಅಂದ. ನಾನೇ ಇಷ್ಟ್ ದೊಡ್ಡ ಮನೆ ಇದೆಯಲ್ಲ, ಇಲ್ ಬಂದು ಉಳ್ಕೊಳ್ಳೋ ಅಂದೆ. ಯಾಕೆ, ನಿನ್ಗೇನಾದ್ರೂ ಪ್ರಾಬ್ಲಮಾ? ಇಷ್ಟ ಇಲ್ಲ ಅಂದ್ರೆ ಅವನ್ನ ಹೊರಗೆ ಉಳ್ಕೊಳಕ್ ಹೇಳ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ನಮ್ಮ ಅರ್ಜುನಮ್ಮ ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಉಳ್ಕೋಬಹುದು. ನನಗ್ ಯಾವ ತೊಂದ್ರೆನೂ ಇಲ್ಲ, ಸರಿನಾ? ಸರಿ. ನೀನ್ ಹೇಳ್ದಾಗೆ ಈವ್ನಿಂಗ್ ಬಂದು ಈ ರೂಮ್ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ. ಇವಾಗ ಓಕೆನಾ? ಓಕೆ ಶ್ವೇತಾ, ನೀನ್ ಹೋಗು. ಟೈಮ್ ಆಯ್ತು, ಸ್ನಾನ ಮಾಡ್ಲಿಕ್ಕೆ ಹೋಗ್ತೀನಿ. ಹೇ ಅರ್ಜುನ್, ಅತ್ತೆ. ಬಾಪಾ ಬಾ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ ಅತ್ತೆ. ತುಂಬಾ ದಿನ ಆಯ್ತು ನನ್ನ ನೋಡಿ. ಬಾಪಾ, ಕೂತ್ಕೋ. ಹಾ. ಏನಪ್ಪಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ. ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಹಾ, ಎಲ್ರೂ ಚೆನ್ನಾಗಿದಾರತ್ತೆ. ಅಪ್ಪನಿಗೆ ಅವಾಗವಾಗ ಮೈ ಹುಷಾರಿಲ್ದೇ ಇರೋದ್ರಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲತ್ತೆ. ಹೇಗೋ ನಿಭಾಯಿಸ್ತಾ ಇದೀವತ್ತೆ. ಹಾಯ್ ಅರ್ಜುನ್, ಹೌ ಆರ್ ಯು? ಏನ್ ಹಂಗ್ ನೋಡ್ತಾ ಇದ್ಯಾ? ನಾನ್ ಯಾರಂತ ಗೊತ್ತಾಗಿಲ್ವಾ? ಏನ್ ಶ್ವೇತಾ, ನಿನ್ನ ಮರೆಯಕ್ಕಾಗತ್ತಾ? ಚಿಕ್ಕ ವಯಸ್ಸಲ್ಲಿ ಬ್ಯಾಟ್ ಆಡ್ತೀನಿ ಅಂತ ಹೇಳಿ ನನ್ನ ತಲೆಗೆ ಹೊಡೆದಲ್ವಾ? ನಿನ್ನ ಹೇಗ್ ಶ್ವೇತಾ ಮರೆಯಕ್ಕಾಗತ್ತೆ? ಏ ಸಾರಿ ಅರ್ಜುನ್, ಇನ್ನೂ ಅದನ್ನ ನೆನ್ಪಿಟ್ಕೊಂಡಿದ್ಯಾ? ಎಂತ ಮಕ್ಕಳು, ಇನ್ನು ಮುಂದೆನಾದ್ರೂ ಹೊಡ್ಕೋಬೇಡಿ. ಸರಿ ಅರ್ಜುನ್, ಏನೋ ಟ್ರೈನಿಂಗ್ ಅಂತ ಹೇಳಿದ್ಯಲ್ಲ, ಏನ್ ಟ್ರೈನಿಂಗ್? ಅದೇನಂದ್ರೆ ಅತ್ತೆ, ಅಬ್ರಾಡಲ್ಲಿ ಕೆಲಸ ಮಾಡೋಕ್ಕೆ ಊರಲ್ಲಿ ಆಯ್ಕೆ ಮಾಡ್ತಾ ಇದ್ರು. ನಾನು ಆ ಇಂಟರ್ವ್ಯೂನ ಅಟೆಂಡ್ ಮಾಡಿ ಸೆಲೆಕ್ಟ್ ಆದ್ನೆ ಅತ್ತೆ. ಫ್ರೆಶರ್ ಆಗಿರೋದ್ರಿಂದ ನಮಗಿಲ್ಲಿ 1 ತಿಂಗಳ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದನ್ನ ನಾನು ಚೆನ್ನಾಗಿ ಮಾಡಿದರೆ ಒಳ್ಳೆ ಸಂಬಳ ಕೊಡ್ತಾರತ್ತೆ. ಓ, ಹಂಗಂತೀಯಾ? ಹೌದತ್ತೆ. ಎಷ್ಟು ಸಂಬಳ ಕೊಡ್ತಾರೆ? ಹೆಚ್ಚು ಕಡಿಮೆ ತಿಂಗಳಿಗೆ 30 ರಿಂದ 35 ಸಾವಿರ ಕೊಡ್ತಾರತ್ತೆ. ಏನಪ್ಪಾ, ಈ ಸಂಬಳಕ್ಕೋಸ್ಕರ ನಾ ವಿದೇಶ ಹೋಗ್ತೀಯಾ? ನಮ್ ಶ್ವೇತಾ ಇಲ್ಲೇ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾಳೆ. ಆ ತರ ಏನಾದ್ರೂ ಕೆಲ್ಸ ನೋಡಪ್ಪ. ಅದನ್ ಬಿಟ್ಬಿಟ್ಟು ಇದಕ್ಕೋಸ್ಕರ ವಿದೇಶ ಹೋಗ್ತೀನಿ ಅಂತ ಇದ್ಯಾ? ಅತ್ತೆ, ಶ್ವೇತಾ ಏನು ಓದಿದ್ದಾಳೆ, ನಾನೇನು ಓದಿದ್ದೀನಿ. ನನಗೆ ಇದು ಸಿಕ್ಕಿರೋದೇ ದೊಡ್ಡ ವಿಷಯ. ಶ್ವೇತಾ ಜೊತೆ ನನ್ನ ಕಂಪೇರ್ ಮಾಡಬೇಡಿ ಅತ್ತೆ. ಸರಿಮಾ, ನನಗ್ ಟೈಮ್ ಆಯ್ತು, ನಾನು ಹೋಗ್ಬೇಕು. ಬಾಯ್ ಅರ್ಜುನ್, ಈವ್ನಿಂಗ್ ನೋಡೋಣ. ಓಕೆ. ಬಾಯ್ ಮಾ. ಬಾಯ್. ಜಾಗ್ರತೆಯಾಗಿ ಹೋಗ್ಬಾ. ಆಯ್ತಮ್ಮ. ಅರ್ಜುನ್, ಮೇಲ್ಗಡೆ ಲೆಫ್ಟ್ ಸೈಡ್ ಅಲ್ಲಿ ರೂಮ್ ಇದೆ. ನೀನ್ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ಬಿಟ್ ಬಾ. ನಾನ್ ಟಿಫನ್ ತೆಗ್ದಿಡ್ತೀನಿ. ಓಕೆ ಅತ್ತೆ. ಅತ್ತೆ. ಬಾಪಾ. ಏನು ನೋಡಕ್ ತುಂಬಾ ಸುಸ್ತಾಗಿದ್ಯಾ? ಅದನ್ನ ಯಾಕತ್ತೆ ಕೇಳ್ತೀರಾ? ತಗೋ, ನೀರ್ ಕುಡಿ. ಯಾಕೋ ಡಲ್ ಆಗಿದ್ಯಾ? ಏನೇನೋ ಹೇಳ್ತಾ ಇದ್ದಾರತ್ತೆ, ನನಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಇವತ್ತು ಮೊದಲನೇ ದಿನ ಅಲ್ವಾ, ಹಂಗೆ ಇರುತ್ತೆ. ಹೋಗ್ತಾ ಹೋಗ್ತಾ ಸೆಟ್ ಆಗತ್ತೆ ಬಿಡು. ಸರಿ ಅತ್ತೆ. ಸರಿ ಅರ್ಜುನ್, ನಿನ್ ಬ್ಯಾಗ್ ಅನ್ನ ಶ್ವೇತಾ ರೂಮ್ ಪಕ್ಕದ ರೂಮ್ ಅಲ್ಲಿ ಇಟ್ಟಿದ್ದೀನಿ. ನೀನ್ ಅಲ್ಲೇ ಉಳ್ಕೋ.
ವಾಶ್ ಮಾಡಕ್ಕೆ ಬಟ್ಟೆ ಇದ್ರೆ ಬ್ಯಾಸ್ಕೆಟ್ ಅಲ್ಲಿ ಹಾಕೋ, ನಾನ್ ವಾಶ್ ಮಾಡ್ತೀನಿ. ಅಯ್ಯಯ್ಯೋ ಅತ್ತೆ ಅದೆಲ್ಲ ಬೇಡ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಬಟ್ಟೆ ಒಗೆ ಕಲ್ಲೆಲ್ಲಿದೆ ಅಂತೇಳಿ ನಾನೇ ವಾಶ್ ಮಾಡ್ತೀನಿ. ಇದ್ರಲ್ಲಿ ನನ್ಗೇನೋ ತೊಂದ್ರೆ ಇದೆ, ಮಿಷಿನ್ ಅಲ್ಲಿ ಹಾಕಿದ್ರೆ ಒಗೆದು ಕೊಡುತ್ತೆ. ಇಲ್ಲಿ ಕಲ್ಲೆಲ್ಲ ಎಲ್ಲಿದೆ? ಇದೇನೋ ಹಳ್ಳಿ ಅಲ್ಲ, ಸರಿನಾ? ಹಾಂ ಸರಿ ಅತ್ತೆ. ನೀನ್ ಹೋಗಿ ರೆಸ್ಟ್ ತಗೋ. ಹ್ಞೂ ಸರಿ ಅತ್ತೆ. ಯಾರಪ್ಪ ಅದು? ಅಯ್ಯಯ್ಯೋ ಮರ್ತೋದ್ನಲ್ಲಪ್ಪ. ಹಲೋ 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 ಹೇಳು ಮಗ. ಹೇ ಅರ್ಜುನ್, ಏನಾಯ್ತು? ರೂಮ್ಗೆ ಬರ್ತೀನಿ ಅಂತ ಹೇಳಿದೆ, ಇನ್ನು ಬಂದೇ ಇಲ್ಲ. ಯಾವಾಗ ಬರ್ತೀಯೋ? ಏ ಮಗ, ಸಾರಿ ಮಗ, ಇಲ್ಲಿ ನಮ್ಮ ಮತ್ತೆ ಮನೆ ಇದೆ ಅಂತ ಹೇಳಿದ್ನಲ್ವಾ. ಅದಕ್ಕೇನೆ ಇವಾಗ ಯಾಕೆ ನಿಮ್ಮ ಅತ್ತೆ ಮನೆಗೆ ಹೋಗಿ ಬರ್ತೀಯಾ? ಮಗ ನನ್ನ ಕ್ಷಮಿಸ್ಬಿಡು, ಟ್ರೈನಿಂಗ್ ಮುಗಿಯೋವರೆಗೂ ಇಲ್ಲೇ ಉಳ್ಕೊಳಕ್ಕೆ ಹೇಳಿದಾರೆ ಮಗ. ಲೇ ಏನು ನೀನು ಇವಾಗ ಬಂದು ಈಗ ಹೇಳ್ತಾ ಇದೀಯ? ನೀನು ಬರ್ತೀಯ ಅಂತ ಏನೆಲ್ಲ ಪ್ಲಾನ್ ಮಾಡ್ದೆ ಗೊತ್ತಾ? ಮಗ ಸಾರಿ ಮಗ. ಸರಿ ಸರಿ ಬಿಡು, ಮನೆ ಎಲ್ಲಿದೆ ಅಂತ ಹೇಳು, ನಾನೇ ಇಲ್ಲಿ ಬರ್ತೀನಿ. ಅಯ್ಯಯ್ಯೋ ಬೇಡ ಕಡೋ, ನೀನಿಲ್ಲಿ ಬರಬೇಡ. ನಾನೇ ತುಂಬ ದಿನ ಕಳೆದು ಈಗ ತಾನೇ ಬಂದಿದ್ದೀನಿ. ನಾನೇ ಒಂದಿನ ನಿನ್ನ ರೂಮಿಗೆ ಬಂದು ಭೇಟಿ ಆಗ್ತೀನಿ, ಸರಿನಾ? ಲೇ ಯಾಕೋ ಇಷ್ಟು ಗಾಬರಿ ಆಗ್ತಾ ಇದೀಯಾ? ಯಾಕೆ ನಿಮ್ಮ ಅತ್ತೆಗೆ ಮಗಳಿದಲ್ಲ? ಹೌದು ಮಗ, ನಾನು ಹೇಳಿದ್ದೀನಲ್ವಾ. ಲೇ ಮಗ, ಲಕ್ಕಿ ಫೆಲೋ ಕಣ ನೀನು. ಎಂಜಾಯ್. ನನಗೆ ಈ ತರ ಒಂದು ಅತ್ತೆ ಮನೆ ಇಲ್ದೆ ಹೋಯ್ತಲ್ಲ. ಛೇ. ಲೇ ಅರ್ಜುನ್, ಅತ್ತೆ. ಏ ಮಗ, ನಮ್ಮ ಅತ್ತೆ ಕರಿತಾ ಇದ್ದಾನೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಬಾಯ್. ಊಟ ಮಾಡೋಣ, ಕೆಳಗೆ ಬಾ. ಒಂದ್ ನಿಮಿಷ ಬಂದೆ ಅತ್ತೆ. ಅಯ್ಯೋ ಛೆ! ದೆವ್ವ ಬರೋ ಟೈಮಲ್ಲಿ ನೀನ್ ಯಾಕಮ್ಮ ಬಂದೆ? ಹೌದೇ, ನಾನ್ ನೋಡಿದ್ರೆ ನಿನ್ಗೆ ದೆವ್ವ ತರನೇ ಕಾಣಿಸುತ್ತೆ. ಏನೇ, ಟೈಮ್ ಎಷ್ಟಾಯ್ತು ನೋಡು. ಈ ಹೊತ್ತಲ್ಲಿ ಈ ತರ ಪಿಕ್ಚರ್ ನೋಡ್ತಾ ಕೂತ್ಕೊಂಡಿದ್ಯಾ? ಇಲ್ಲಿ ನೋಡು, ಇನ್ನೊಂದ್ಸಲ ನೋಡಿದ್ರೆ ಹೊಡೆದಾಗ್ಬಿಡ್ತೀನಿ. ಏನತ್ತೆ ಜೋರಾಗಿ ಮಾತು ಕೇಳಿಸ್ತಾ ಇದೆ? ಬಾರೋ. ಬಾ ಅರ್ಜುನ್. ಹಾ ಸಾರಿ ಕಣೋ, ಸ್ವಲ್ಪ ವರ್ಕಲ್ಲಿ ಬ್ಯುಸಿಯಾಗಿದ್ದೆ. ಹಾ. ಏನೋ ಟ್ರೈನಿಂಗ್ ತುಂಬಾ ಕಷ್ಟವಾಗಿತ್ತು ಅಂತ ಅಮ್ಮನ ಹತ್ರ ಹೇಳಿದ್ಯಂತೆ, ಏನಾಯ್ತು? ಹೌದು ಶ್ವೇತಾ, ಒಂದೇ ಟಸ್ ಬುಸ್ ಅಂತ ಇಂಗ್ಲಿಷಲ್ಲೇ ಮಾತಾಡ್ತಾ ಇದ್ದಾರೆ. ನನಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಅದೇನು ತೊಂದ್ರೆ ಇಲ್ಲ ಕಣೋ, ಅದು ಕಮ್ಯುನಿಕೇಶನ್ ಪ್ರಾಬ್ಲಮ್. ನೀನೇನು ಚಿಂತೆ ಮಾಡ್ಕೋಬೇಡ. ನಿನಗೇನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಬಂದ್ ಕೇಳು, ನಾನ್ ಹೇಳ್ಕೊಡ್ತೀನಿ. ಹೌದು ಅರ್ಜುನ್, ಅವಳು ಫ್ರೆಂಡ್ಗೂ ಸಹ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಸಂಬಳಕ್ಕೆ ಕೆಲಸ ಕೊಡ್ಸಿದ್ದಾಳೆ. ಇವಾಗ ಶ್ವೇತಾನಿಂದ ಅವಳ ಲೈಫೇ ಸೆಟ್ಲ್ ಆಗೋಯ್ತು. ನೀನು ವಿದೇಶಕ್ಕೆ ಹೋಗೋದೇ ಬೇಡ. ನಿನ್ಗಿದ್ರಲ್ಲಿ ಏನಾದ್ರೂ ತೊಂದ್ರೆ ಇದ್ರೆ ಹೇಳು, ಇವಳ ಹತ್ರ ಹೇಳಿದ್ರೆ ನಿನ್ಗೂ ಒಳ್ಳೆ ಕೆಲಸ ಇಲ್ಲೇ ರೆಡಿ ಮಾಡಿ ಕೊಡ್ತಾಳೆ. ಅದೆಲ್ಲ ಏನು ಬೇಡ ಅತ್ತೆ, ನಾನೇ ನೋಡ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಶ್ವೇತನ ಹತ್ರನೇ ಕೇಳ್ತೀನಿ. ಸರಿ ಅತ್ತೆ. ಸರಿ ಶ್ವೇತಾ, ಗುಡ್ ನೈಟ್. ಗುಡ್ ನೈಟ್. ಹೇ, ನಾನ್ ಹೋದ್ಮೇಲೆ ದೆವ್ವದ್ ಪಿಕ್ಚರ್ ನೋಡೋಣ ಅಂತ ಮತ್ತೆ ಲ್ಯಾಪ್ಟಾಪ್ ಅನ್ನ ಮುಟ್ಟಿದ್ರೆ ಕೈ ಮುರಿದಾಗ್ಬಿಡ್ತೀನಿ. ಮರ್ಯಾದಾಗಿ ಹಾಲ್ ಕುಡ್ದು ಮಲ್ಕೋಬೇಕು. ಹಾಲ್ ಕುಡ್ದು ಬೇಗ ಮಲ್ಕೋ.
ಅಮ್ಮ ಏನಮ್ಮ ಇವತ್ತು ಇದೇ ಜ್ಯೂಸಾ? ಏಯ್ ಇವತ್ತು ಒಂದಿನ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಯೇ. ಸುಮ್ನೆ ಶೋ. ಪಿರಿ ಪಿರಿ ಅಂತ ಇರೋದು. ಗುಡ್ ಮಾರ್ನಿಂಗ್ ಅರ್ಜುನ್. ಗುಡ್ ಮಾರ್ನಿಂಗ್ ಶ್ವೇತಾ. ಅರ್ಜುನ್ ಬಂದ್ಬಿಟ್ಟಿಯಾ? ಇರಪ್ಪ, ನನಗೆ ತಿನ್ನೋಕೆ ಟಿಫನ್ ತಗೊಂಡ್ಬರ್ತೀನಿ. ಅಯ್ಯೋ ಬೇಡ ಅತ್ತೆ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಏನ್ ಅರ್ಜುನ್, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಅಮ್ಮ ಮಸಾಲ ದೋಸೆ ರೆಡಿ ಮಾಡ್ತಾ ಇದ್ದಾರೆ, ಅದನ್ನ ತಿನ್ನದೆ ನೀನ್ ಹೊರಡ್ತೀನಿ ಅಂತ ಇದ್ಯಾ? ಅದೇನಂದ್ರೆ ಫ್ರೆಂಡ್ ಒಬ್ನು ನೋಡಕ್ ಬರಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾನೆ ಶ್ವೇತಾ. ಆಕ್ಚುಲಿ ಟ್ರೈನಿಂಗ್ ಮುಗಿಯೋವರೆಗೂ ಅವ್ನ ಮನೇಲೆ ಉಳ್ಕೋಣ ಅಂತ ಇದ್ದೆ. ಸಡನ್ ಆಗಿ ಇಲ್ಲಿ ಉಳ್ಕೊಳಂಗಾಯ್ತು. ನಾನು ಬೇರೆ ಟ್ರೈನಿಂಗ್ ಹೋಗಿ ಡೈಲಿ ಲೇಟ್ ಆಗಿ ಬರ್ತೀನಲ್ವಾ, ಅದೇ ಅವ್ನ ನೋಡೋಕ್ಕಾಗ್ಲಿಲ್ಲ. ಸರಿ ಅದಕ್ಕೋಸ್ಕರನೇ ಬೇಗ ಹೊರಟೋಗಿ ಅವ್ನ್ ನೋಡ್ಕೊಂಡು ಹಾಗೆ ಟ್ರೈನಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಟಿಫನ್? ಇವತ್ತೊಂದಿನ ಅವನ ಜೊತೆ ಹೊರಗಡೆ ಹೋಗಿ ತಿಂತೀನಿ. ಸರಿ, ಓಕೆ. ಅತ್ತೆ ಹೋಗಿ ಬರ್ತೀನಿ ಅತ್ತೆ. ಸರಿನಪ್ಪ, ಜಾಗ್ರತೆ ಹ್ಮ್. ಹೋಗ್ಬಾ. ಬಾಯ್ ಶ್ವೇತಾ. ಬಾಯ್. ಸರಿಮಾ, ನಾನ್ ಮೇಲ್ ಹೋಗಿ ರೆಡಿ ಆಗ್ತೀನಿ. ವರ್ಕ್ ಫ್ರಮ್ ಹೋಮ್ ಇದೆ, ನಾನ್ ಹೋಗಿ ಕೆಲಸ ಮಾಡ್ತೀನಿ. ಡಿಸ್ಟರ್ಬ್ ಮಾಡ್ಬೇಡಿ, ಓಕೆನಾ? ಆಯ್ತು ಕಣೆ. ಏನ್ ಡಾಕ್ಟ್ರಮ್ಮವ್ರೆ, ಈಗ್ಲೇ ನಮ್ ಮನೆಗ್ ಬರೋಕೆ ದಾರಿ ಗೊತ್ತಾಯ್ತಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ. ಈ ಸ್ಟ್ರೀಟ್ ನಲ್ಲಿ ಒಂದು ಪೇಷಂಟ್ ನ ನೋಡಕ್ಕೆ ಬರ್ತೀನಿ ಅಲ್ಲ, ಆ ಪೇಷಂಟ್ ನ ನೋಡಕ್ ಬಂದೆ. ವರ್ಕ್ ಬೇಗ ಮುಗ್ದೋಯ್ತು. ಅದೇ ನಿಮ್ಮನ್ನು ಶ್ವೇತನ ನೋಡಿ ಹೋಗೋಣ ಅಂತ ಬಂದೆ. ಶ್ವೇತಾ ಎಲ್ಲಿ? ಆಫೀಸ್ ಹೋಗ್ಬಿಟ್ಲಾ? ಇಲ್ಲಮ್ಮ, ಶ್ವೇತಕ್ಕೆ ವರ್ಕ್ ಫ್ರಮ್ ಹೋಮ್ನೆ. ಓ, ಮೇಲೆ ಓಕೆ. ಇದ್ದಾಳೆ. ಆ, ಇರು ಕರಿತೀನಿ. ಆ. ಶ್ವೇತಾ, ಶ್ವೇತಾ. ಮಾ, ನನಗ್ ಕೆಲ್ಸ ಇದೆ ಅಂತ ಹೇಳಿದ್ನಲ್ಲ, ಡಿಸ್ಟರ್ಬ್ ಮಾಡ್ಬೇಡಿ ಅಮ್ಮ. ಇಲ್ಲಿ ಬಾ, ಒಂದು ಮುಖ್ಯವಾದ VIP ನಿನ್ನ ನೋಡಕ್ ಬಂದಿದ್ದಾರೆ. ಖಂಡಿತ ನಿನ್ ನೋಡ್ಬೇಕಂತೆ. ಬಂದು ನೋಡ್ಬಿಟ್ಟು ಹೋಗಮ್ಮ. ಸ್ವಲ್ಪ ಇರಿ ಅಮ್ಮ, ಬರ್ತೀನಿ. ಹ್ಮ್. ಹೇ ಮಾಯಾ, ವಾಟ್ ಅ ಸರ್ಪ್ರೈಸ್! ಹಾಯ್. ಯಾವಾಗ US ಇಂದ ಆ? ಹಿಂದೆ ಬಂದ್ರಿ? US ನಾನ್ ಯಾವಾಗ ಹೋದೆ? ನಾನ್ ಇಲ್ಲೇ ಇದ್ದೀನಿ. ನಿನಗ್ ಯಾರ್ ಹೇಳಿದ್ರು? ಇಲ್ಲ, ನೋಡಿ ತುಂಬಾ ದಿನ ಆಯ್ತಲ್ಲ, ಅದೇ US ಹೋದ್ರ ಅಂತ ಕೇಳ್ದೆ. ಈ ನಕಲಿ ಮಾಡೋದು, ಕಿಂಡಲ್ ಮಾಡೋದೇ ನಿನ್ ಹತ್ರ ನನಗ್ ತುಂಬಾ ಇಷ್ಟ. ಯಾಯ ನನ್ ಜೊತೆನೇ ಹುಟ್ಟಿದ್ದು, ನನ್ ಬಿಟ್ಟು ಹೋಗೋದಿಲ್ಲ. ಸರಿ ಆಂಟಿ, ನನ್ಗೆ ಟೈಮ್ ಆಯ್ತು, ನಾನಿನ್ನು ಬರ್ತೀನಿ. ಇಲ್ ನೋಡ್ ಮಾಯಾ, ಆ? ತುಂಬಾ ದಿನ ಬಿಟ್ಟು ಬಂದಿದ್ಯಾ. ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ ಆಂಟಿ ಪ್ಲೀಸ್, ನಾನ್ ಇನ್ನೊಂದ್ ದಿನ ಬಂದು ಖಂಡಿತ ಊಟ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಯ್ತು, ಪೇಷಂಟ್ಸ್ ವೇಟ್ ಮಾಡ್ತಾರೆ. ಬರ್ತೀನಾ ಆಂಟಿ? ಆಯ್ತು ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾ. ನೋಡಪ್ಪ, ಟೈಮಿಗೆ ಸರಿಯಾಗಿ ತಿನ್ಬೇಕು, ಆರೋಗ್ಯ ಜಾಗ್ರತೆ. ಸರಿಮಾ, ನಿನ್ನ ಆರೋಗ್ಯ ನೋಡ್ಕೋ. ಅಪ್ಪನ್ನ ಆರೋಗ್ಯ ನೋಡ್ಕೊಳಕ್ ಹೇಳು, ಸರಿನಾ? ಆಯ್ತಪ್ಪ. ಆ? ಅಮ್ಮ, ನನಗೆ ಬೇರೆ ಫೋನ್ ಬರ್ತಾ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆಯ್ತಪ್ಪ. ಲೈ, ಏನ್ ಮಗ, ಈವ್ನಿಂಗ್ ಪಿಕಪ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ. ನಿನಗೋಸ್ಕರ ನಾನು ಎಷ್ಟೊತ್ತು ವೇಟ್ ಮಾಡಿದ್ನೆ ಗೊತ್ತಾ? ಸಾರಿ ಮಗ, ಇವತ್ತು ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಆ ಮ್ಯಾನೇಜರ್ ನನ್ನ ಕೆಲಸ ಮುಗಿಸೋ ತನಕ ಬಿಡ್ಲೇ ಇಲ್ಲ ಕಣೋ. ಪರವಾಗಿಲ್ಲ ಬಿಡು ಮಗ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ಸರಿ, ಓಕೆ ಮಗ. ಇವತ್ತು ಟ್ರೈನಿಂಗ್ ಎಲ್ಲ ಹೆಂಗೋಯ್ತು? ಅದ್ರ ಬಗ್ಗೆ ಯಾಕೆ ಹೇಳ್ತೀಯೋ? ಇಲ್ಲೇ ನನ್ನಿಂದ ನಿಭಾಯಿಸೋಕ್ಕಾಗ್ತಿಲ್ಲ. ಫಾರಿನ್ಗೆ ಹೋಗಿ ಹೇಗೆ ಏನು ನಿಭಾಯಿಸ್ತೀನೋ ಅಂತ ನನಗೆ ಗೊತ್ತಿಲ್ಲ. ಯಾಕೋ ಅಷ್ಟು ಟಫ್ ಆಗಿದೆಯಾ? ಹೌದು ಮಗ, ಒಂಚೂರು ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ಯಾಕೋ ಅಲ್ಲಿ ಹೋಗಿ ಅಷ್ಟು ಕಷ್ಟಪಡ್ತಾ ಇದೀಯಾ? ಟ್ರೈನಿಂಗ್ ಎಲ್ಲ ಬೇಡ, ಸ್ಟಾಪ್ ಮಾಡಿಬಿಡು. ಹೇಯ್, ಸ್ಟಾಪ್ ಮಾಡಬೇಕಾ? ಸ್ಟಾಪ್ ಮಾಡಿದರೆ ನಾನು ಹೇಗೆ ಫಾರಿನ್ಗೆ ಹೋಗೋದು? ನಾನು ಯಾವಾಗ ಸೆಟ್ಲ್ ಆಗೋದು? ಇಲ್ಲಿ ನೋಡು, ನೀನು ಫಾರಿನ್ ಹೋಗ್ದೇನೆ ಲೈಫ್ನಲ್ಲಿ ಸೆಟ್ಲ್ ಆಗಕ್ಕೆ ನನ್ನ ಹತ್ರ ಒಂದು ಸೂಪರ್ ದಾರಿ ಇದೆ. ಏನ್ ದಾರಿ ಮಗ? ಹೇಳ್ ಮಗ. ಕೈಯಲ್ಲಿ ಬೆನ್ನ ಇಟ್ಕೊಂಡು ಯಾಕೋ ತುಪ್ಪನ ಹುಡುಕ್ತೀಯಾ? ಇನ್ನೂ ಚಿಕ್ಕ ಮಗು ತರ ಇದೆಯಲ್ಲ. ಏನ್ ದಾರಿ ಅಂತ ಸ್ವಲ್ಪ ಸರಿಯಾಗಿ ಹೇಳೋ. ಲೇ, ಅದು ನಿನ್ನ ಅತ್ತ ಮಗಳೇ ಕಣೋ. ಏನ್ ಮಗ ಹೇಳ್ತಾ ಇದೀಯಾ? ನಿನ್ನ ಅತ್ತೆ ಹತ್ರ ಅವ್ರ ಮಗಳನ್ನ ನಿನಗೆ ಮದುವೆ ಮಾಡಿ ಕೊಡಕ್ಕೆ ಹೇಳಿ ಲೈಫಲ್ಲಿ ಸೆಟ್ಲ್ ಆಗಿ ಬಿಡ್ಕಣೋ. ಅಯ್ಯೋ ಯಪ್ಪ ದೇವ್ರೆ, ನೀ ನನ್ ಗೆಳೆಯ ಅಂತ ನಾನು ನಿನ್ನ ಹತ್ರ ಐಡಿಯಾ ಕೇಳಿದ್ನಲ್ವಾ, ಅದು ನನ್ನ ತಪ್ಪೇ ಮಗ. ಏನಾಯ್ತು? ನಾನೇನ್ ತಪ್ಪಾಗಿ ಹೇಳ್ದೆ? ಅವಳು ನಿನ್ನ ಅತ್ತೆ ಮಗಳೇ ಅಲ್ವಾ? ನಿನಗೆ ಹಕ್ಕಿ ಇದೆಯಲ್ವಾ? ಹೌದು ಮಗ, ಹಾಗಂತ ಏನು ನೀನು? ಹೌದು, ಅವಳು ಹೆಸರು ಏನಂತ ಹೇಳಿದೆ? ಶ್ವೇತಾ. ಶ್ವೇತಾ ತಾನೇ? ಅವಳು ನಿನಗೆ ಇಷ್ಟನೇ ಇಲ್ವಾ? ಇಷ್ಟ ಕಣೋ, ಆದ್ರೆ ಯಾಕೋ ಹೇಳಿತೀಯ? ಅವಳು ಸುಂದರವಾಗಿ ಇದ್ದಾಳ ಅಂತ ಹೇಳ್ತೀಯ, ನಿನಗೆ ಇಷ್ಟ ಅಂತಾನು ಹೇಳ್ತೀಯ, ಕೈ ತುಂಬಾ ಸಂಪಾದನೆ ಮಾಡ್ತಾಳೆ ಅಂತ ಕೂಡ ಹೇಳ್ತೀಯ. ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಇಲ್ಲ ಮಗ, ಅವ್ರ ಸ್ಟೇಟಸ್ ಬೇರೆ, ನನ್ನ ಸ್ಟೇಟಸ್ಸೇ ಬೇರೆ. ಅದು ಅಲ್ಲದೆ ನಾನು ಕೇಳಿ ಒಂದು ವೇಳೆ ಅವ್ರು ಇಲ್ಲ ಅಂತ ಹೇಳಿದ್ರೆ ಸಂಬಂಧ ಬಿಟ್ಟೋಗುತ್ತ ಮಗ.
ಅವ್ರ ಸ್ಟೇಟಸ್ಗೆ ನಾನು ಈಕ್ವಲ್ ಆಗಿ ಬಂದಾದ್ಮೇಲೆ ಕೇಳಿದ್ರು ಕೂಡ ತಪ್ಪಾಗಿ ಅನ್ಕೊಳಲ್ಲ ಮಗ. ಯಾರು ನೀನು ಅವರ ಸ್ಟೇಟಸ್ಗೆ ಈಕ್ವಲ್ ಆಗಿ? ಲೇ, ಅಷ್ಟೊಳಗೆ ಶ್ವೇತನ್ ಮಗಳಿಗೆ ಮದುವೆ ಆಗೋಗುತ್ತೆ ಕಣೋ. ಲೇ ಮಗ, ನಾನು ಹೇಳಿದ್ದು ನಿನ್ನಿಂದ ಆಗಿಲ್ಲ ಅಂದ್ರೆ ಬೇರೊಂದು ಐಡಿಯಾ ಹೇಳ್ತೀನಿ, ಆ ತರ ಮಾಡು. ಏನೋ ಅದು ಹೇಳು. ನಿಮ್ಮ ಅತ್ತೆ ಹತ್ರ ಮಾತಾಡಕ್ಕೆ ನಿನ್ನಿಂದ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಶ್ವೇತಾ ಹತ್ರ ಲವ್ ಪ್ರಪೋಸ್ ಮಾಡಿ ಕರೆಕ್ಟ್ ಮಾಡ್ಬಿಡು. ಯಾರು? ನಾನಾ? ಅವಳನ್ನ ಕರೆಕ್ಟ್ ಮಾಡ್ಕೊಳೋದು? ಏಯ್ ನಡೆಯೋದ್ನ ಹೇಳು ಮಗ. ಲೇ, ಏನ್ ಹೇಳಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇದೆಯಾ? ಏನು? ಲೇ ಅಪ್ಪ ದೇವ್ರೆ, ನೀನು ಇದಕ್ಕೆಲ್ಲ ಸರಿ ಬರಲ್ಲ. ನೀನು ಅನ್ಕೊಂಡಂಗೆ ಫಾರಿನ್ ಹೋಗಿ 5ಕ್ಕೂ 10ಕ್ಕೂ ಕಷ್ಟಪಡು. ನನಗೆ ಕೆಲಸ ಇದೆ, ಫೋನ್ ಇಡು. ನಾಳೆ ಕಾಲ್ ಮಾಡ್ತೀನಿ, ಬಾಯ್. ಅವನು ಹೇಳೋದೆಲ್ಲ ಸರಿನೇ ಅನ್ಸುತ್ತೆ. ಇದೆಲ್ಲ ನಡೀತಾ? ಬಾರು ಅರ್ಜುನ್, ಬೆಳಗ್ಗೆ ನಿನ್ ರೂಮಿಗೆ ಕಾಫಿ ತಗೊಂಡ್ ಬಂದೆ. ನೀನ್ ಚೆನ್ನಾಗ್ ಮಲ್ಕೊಂಡಿದ್ಯಾ. ನೀನು ಇವತ್ತು ಲೀವ್ ಅಂತ ಹೇಳಿದ್ಯಲ್ಲ, ಸರಿ ಮಲ್ಕೊಳ್ಳಿ ಅಂತ ಬಂದ್ಬಿಟ್ಟೆ. ಸರಿ ಇರು, ದೋಸೆ ಮಾಡ್ಕೊಡ್ತೀನಿ. ಅಯ್ಯೋ ಅತ್ತೆ, ಅದೆಲ್ಲ ಬೇಡ, ಟೈಮ್ ಆಯ್ತು, ನಾನು ಊಟನೇ ಮಾಡ್ತೀನಿ. ಏಯ್ ಇರ್ಲಿ ಬಿಡು, ಇದೆಲ್ಲ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಇದ್ರಲ್ಲಿ ಏನಿದೆ ಅತ್ತೆ? ಇದೆಲ್ಲ ನಾನು ಮಾಡ್ಬಾರ್ದಾ? ಮಾಡ್ಬಾರ್ದಪ್ಪ, ನಿನ್ ಗಂಡ್ ಹುಡ್ಗ. ಇದ್ರಲ್ಲಿ ಏನ್ ತಪ್ಪಿದೆ? ಗಂಡ್ಮಕ್ಳಂದ್ರೆ ಬರೀ ಊಟ ಮಾತ್ರ ತಿನ್ಬೇಕಾ? ಅಡಿಗೆ ಎಲ್ಲ ಮಾಡ್ಬಾರ್ದಾ? ನಾನು ಮನೇಲಿರ್ಬೇಕಾದ್ರೆ ಅಮ್ಮನಿಗೆಲ್ಲ ಸಹಾಯ ಮಾಡ್ತಾ ಇದ್ದೀನಿ ಗೊತ್ತಾ? ಇವಾಗ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ. ನಾಳೆ ನಾನು ನನಗೆ ಮದುವೆ ಆದ್ಮೇಲೆ ನನ್ನ ಹೆಂಡತಿಗೂ ಸಹಾಯ ಮಾಡ್ತೀನಿ. ಇವಾಗ ಗೊತ್ತಾಗ್ತಿದೆ ಶ್ವೇತನ್ಗೆ ಏನಕ್ಕೆ ಅಡಿಗೆ ಮಾಡಕ್ ಬರಲ್ಲ ಅಂತ. ಯಾಕೆ? ಶ್ವೇತಾ ದಿನ ಕೆಲ್ಸಕ್ಕೆ ಹೋಗೋದ್ರಿಂದ ನೀವು ಅವಳನ್ನ ಕಿಚನ್ ಕಡೆನೇ ಬರಕ್ ಬಿಡ್ತಾ ಇಲ್ವಲ್ಲ. ಹೀಗಾದ್ರೆ ನಾಳೆ ಶ್ವೇತನ್ಗೆ ಮದುವೆ ಆದ್ಮೇಲೆ ಏನ್ ಮಾಡ್ತಾಳೆ ನೀವೇ ಹೇಳಿ? ಅವಳು ಮದುವೆ ಮಾಡ್ಕೊಳೋ ಹುಡುಗ ನಂತರನೇ ಇರ್ತಾನಂತ ಯಾರಿಗ್ ಗೊತ್ತು? ಚೆನ್ನಾಗಿ ಯೋಚನೆ ಮಾಡಿ ಅತ್ತೆ. ನಾನು ಹೇಳೋದೆಲ್ಲ ನಿಮ್ಗೆ ಸರಿ ಅಂತ ಅನ್ಸಿದ್ರೆ ಶ್ವೇತನ್ಗೆ ಆದಷ್ಟು ಬೇಗ ಅಡಿಗೆ ಮಾಡೋದನ್ನ ಕಲಿಸ್ಕೊಡಿ. ಅತ್ತೆ, ಏನಾಯ್ತತ್ತೆ? ಒಂಥರ ಇದ್ದೀರಾ? ಏನಿಲ್ಲಪ್ಪ, ಲೈಟಾಗಿ ತಲೆ ನೋವ್ತಾ ಇದೆ. ನಾನ್ ರೂಮಿಗೆ ಹೋಗಿ ರೆಸ್ಟ್ ತಗೋತೀನಿ. ಶ್ವೇತಾ ಬಂದ್ಮೇಲೆ ನೀನು ಶ್ವೇತಾನು ಡಿನ್ನರ್ ಮಾಡ್ಬಿಟ್ಟು ಮರೀದೆ ಹಾಲ್ ಕಾಯಿಸಿ ಕುಡಿದು ಮಲ್ಕೊಳ್ಳಿ. ಸರಿ, ಬನ್ನಿ ಇಬ್ರು ಆಸ್ಪತ್ರೆಗೆ ಹೋಗ್ಬರೋಣ. ಅದೆಲ್ಲ ಏನು ಬೇಡಪ್ಪ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸರಿ ಹೋಗತ್ತೆ. ಹಾಗಾದ್ರೆ ಇರಿ ಅತ್ತೆ, ನಾನು ಹೋಗಿ ಮಾತ್ರೆ ತಗೊಂಡ್ಬರ್ತೀನಿ. ಹೇ, ಅದೆಲ್ಲ ಏನು ಬೇಡಪ್ಪ. ಅತ್ತೆ ಸುಮ್ನೆ ಇರಿ ಅತ್ತೆ, ಮಾತ್ರೆ ಆದ್ರೂ ಹಾಕೊಂಡ್ ಮಲ್ಕೊಳ್ಳಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಹೇಳಿದ ಮಾತೇ ಕೇಳೋದಿಲ್ಲ. ಹಲೋ. ಒಂದ್ ನಿಮಿಷ ಇರು ಮಗ. ಹಲೋ. ಹೇಳ್ ಮಗ. ಏನು ನಾನು ಹೇಳಿದ ಬಗ್ಗೆ ಯೋಚನೆ ಮಾಡಿದ್ಯಾ? ಏನೋ ನಿರ್ಧಾರ ಮಾಡಿದ್ಯಾ? ನೀನ್ ಬೇರೆ, ನಿನಗ್ ಬೇರೆ ಕೆಲಸ ಇಲ್ವಾ ಮಗ? ಸುಮ್ನೆ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ನಿನಗೆ ನಿನ್ ಪರಿಸ್ಥಿತಿ ಏನೋ ಗೊತ್ತಾಗ್ತಾ ಇಲ್ಲ. ನಿನ್ ಜಾಗದಲ್ಲಿ ನಾನ್ ಮಾತ್ರ ಇದ್ದಿದ್ರೆ ಇಷ್ಟೊತ್ತು ಲವ್ ಪ್ರಪೋಸ್ ಮಾಡಿರ್ತೀನಿ. ಒಂದ್ ವೇಳೆ ಅವಳು ಅಕ್ಸೆಪ್ಟ್ ಮಾಡಿಲ್ಲ ಅನ್ಕೋ, ನೈಟ್ ಅವಳು ತಿನ್ನೋ ಊಟದಲ್ಲಿ ಟ್ಯಾಬ್ಲೆಟ್ ಹಾಕಿ ಇಷ್ಟೊತ್ತು ಮ್ಯಾಟ್ರೆ ಮುಗಿಸಿರ್ತೀನಿ. ಏನು? ಛೀ, ಅಸಹ್ಯವಾಗಿ ಮಾತಾಡ್ಬಾಡು. ಅಯ್ಯೋ ಹೌದು ಕಣೋ, ನಿನಗೆ ಐಡಿಯಾ ಕೊಟ್ರೆ ಅಸಹ್ಯವಾಗಿ ಕಾಣುತ್ತಾ? ಸೂಪರ್ ಕಣೋ. ಲೇ ಅಲ್ಲ, ನಾನು ಇವಾಗ ಏನಂತ ಮಾಡ್ಬೇಕು? ಅಪ್ಪ ದೇವರೇ, ನಾನು ನಿನ್ನ ಏನು ಮಾಡಕ್ ಹೇಳಿಲ್ಲ. ನಾನು ಹೇಳಿದ್ರು ನೀನು ಏನು ಮಾಡೋದು ಇಲ್ಲ. ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು? ಆದ್ರೆ ಈ ದೇವರು ಇದ್ದಾರೆ ನೋಡು, ನಿನ್ ತರ ವೇಸ್ಟ್ ಫುಲ್ಗೆ ಎಲ್ಲಾನು ಎತ್ತಿ ಎತ್ತಿ ಕೊಡ್ತಾ ಇದ್ದಾರೆ. ಛೈ, ನನಗ್ ಮಾತ್ರ ಈ ತರ ಒಂದು ಚಾನ್ಸ್ ಕೊಟ್ರು ಅಂತ ಇಟ್ಕೋ. ಇಷ್ಟೊತ್ತು ಅವಳನ್ನ ಕರ್ಕೊಂಡು ಹಾನಿಮೂನಿಗೆ ಹೋಗಿರ್ತೀನಿ. ಏನ್ ಮಾಡೋದು? ನಿನ್ ತರ ವೇಸ್ಟ್ ಫುಲ್ಗೆ ಎಲ್ಲಾನು ಎತ್ತಿ ಎತ್ತಿ ಕೊಡ್ತಾ ಇದ್ದಾರೆ. ಎಲ್ಲ ನನ್ ಕರ್ಮ. ಯಾರು ನೋಡಿ ಈ ಮಾತೆಲ್ಲ ಹೇಳ್ತಾ ಇದೀಯ ನೀನು? ನೋಡ್ಕೊಂಡು ಹುಷಾರಾಗಿ ಮಾತಾಡು. ನೋಡು ಮಗನೇ, ನನ್ನ ಹತ್ರ ಈ ತರ ಕೆಟ್ಟ ಕೆಲಸ ಇಟ್ಕೋಬೇಡ. ಅಷ್ಟು ರೋಷ ಇದ್ರೆ ನಾನು ಹೇಳೋದನ್ನ ಮಾಡಿ ತೋರ್ಸು ನೋಡೋಣ.
ಅತ್ತೆ ತಗೊಳ್ಳಿ ಅತ್ತೆ, ಮಾತ್ರೆ ಹಾಕೊಂಡು ಮಲ್ಕೊಳ್ಳಿ. ಮಾತ್ರೆ ಎಲ್ಲ ಏನು ಬೇಡಪ್ಪ. ತಗೊಳ್ಳಿ ಅತ್ತೆ. ಅಯ್ಯೋ, ಈ ಮಾತ್ರೆ ತಗೊಳಕ್ಕೆ ಹೊರಗೋದಿಯಾ? ಅ, ಅ, ಹೌದು ಅತ್ತೆ. ಸರಿ, ಶ್ವೇತಾ ಬಂದಾಯ್ತಾ? ಇಲ್ಲ ಅತ್ತೆ, ಇನ್ನೂ ಅವಳು ಬಂದಿಲ್ಲ. ಸರಿ, ಬಂದ್ಮೇಲೆ ಇಬ್ರು ತಿಂದ್ಬಿಟ್ಟು ಮರಿದೆ ಹಾಲು ಕಾಯಿಸಿ ಕುಡಿದು ಇಬ್ರು ಮಲ್ಕೊಂಡ್ಬಿಡಿ. ನೀವು ಅತ್ತೆ? ನನ್ಗೇನು ಬೇಡಪ್ಪ, ನೀವು ಬೇಗ ತಿಂದ್ಬಿಟ್ಟು ಮಲ್ಕೊಳ್ಳಿ. ಹ್ಮ್. ಸರಿನಾ? ಸರಿ ಅತ್ತೆ, ನೀವು ರೆಸ್ಟ್ ತಗೊಳ್ಳಿ. ಸರಿ, ನಾನು ನೋಡ್ಕೊಡ್ತೀನಿ ಬಿಡು. ಮಾ ಹ್ಮ್? ಅಮ್ಮ ಎಲ್ಲಿ ಕಾಣೆ? ಅತ್ತೆಗೆ ತಲೆನೋವು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ರೂಮಲ್ಲಿ ಮಲ್ಕೊಂಡಿದ್ದಾರೆ. ತಲೆನೋವಾ? ಯಾಕೇನಾಯ್ತು? ಅಮ್ಮ ಮಾ ಸರಿ ಅರ್ಜುನ್, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಹಾ, ಓಕೆ. ಅಮ್ಮ ಏನಾದ್ರೂ ತಿಂದ್ರಾ? ಏನ್ ಕೇಳ್ದೆ? ಅಮ್ಮ ಏನಾದ್ರೂ ತಿಂದ್ರಾ ಅಂತ ಕೇಳ್ದೆ. ಇಲ್ಲ ಅತ್ತ, ಅವ್ರಿಗೆ ಏನು ಬೇಡ ಅಂತ ಹೇಳಿ ಮಲ್ಕೊಂಡ್ಬಿಟ್ರು. ನಮ್ಮಿಬ್ಬರನ್ನ ತಿಂದು ಮಲ್ಕೊಳಕ್ ಹೇಳಿದಾರೆ. ಶ್ವೇತಾ, ತಿನ್ನು ಶ್ವೇತಾ. ಅಮ್ಮ ಇಲ್ದೆ ತಿನ್ನಕ್ ಬೇಜಾರಾಗ್ತಾ ಇದೆ. ನನಗೇನು ಬೇಡ ಕಣೋ. ಹಾಗಾದ್ರೆ ನನಗೂ ಏನು ಬೇಡ. ಯಾಕ ಅರ್ಜುನ್ ಹಿಂಗ್ ಮಾಡ್ತೀಯಾ? ಮತ್ತಿನ್ನೇನ್ ಶ್ವೇತಾ, ನೀನ್ ತಿಂದಿಲ್ಲ ಅಂತ ಹೇಳಿದ್ರೆ ಅತ್ತೆಗೆ ಮತ್ತೆ ಬೇಜಾರಾಗುತ್ತಲ್ವಾ? ಅರ್ಥ ಮಾಡ್ಕೋ. ಸರಿ, ತಿಂತೀನಿ, ನೀನು ತಿನ್ನು. ನಾನು ಮಾಡೋದು ತಪ್ಪಾ ಸರಿ ಅಂತ ಗೊತ್ತಾಗ್ತಿಲ್ವೇ? ಬೇರೆ ದಾರಿನೇ ಇಲ್ಲ. ಶ್ವೇತಾ ಬೇಕಂದ್ರೆ ನಾನು ಇದನ್ನು ಮಾಡಲೇಬೇಕು. ನನ್ನ ಕ್ಷಮಿಸ್ಬಿಡು ಶ್ವೇತಾ. ಅತ್ತೆ, ಅತ್ತೆ, ಏನ್ ಅರ್ಜುನ್? ಹಾಲಿಟ್ಟಿದ್ದೀನಿ, ಕುಡಿದು ಮಲ್ಕೊಳ್ಳಿ. ಸರಿ, ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಕುಟ್ಕೋತೀನಿ. ಸರಿ ಅತ್ತೆ.
ಶ್ವೇತಾ ಹಾಲು. ಏ ಅರ್ಜುನ್, ನೀನ್ ಯಾಕೆ ಇದೆಲ್ಲ ತಗೊಂಬರ್ತಾ ಇದ್ಯಾ? ಬೇಕಾದ್ರೆ ನಾನೇ ಹೋಗಿ ತಗೋತೀನಲ್ಲ. ಪರವಾಗಿಲ್ಲ ಶ್ವೇತಾ, ಇದರಲ್ಲಿ ಏನಿದೆ? ತಣ್ಣಗಾಕಿನ ಮುಂಚೆ ಹಾಲನ್ನ ಕುಡಿದು ಮಲ್ಕೊಂಡ್ಬಿಡು, ಸರಿನಾ? ಗುಡ್ ನೈಟ್. ಅಯ್ಯೋ, ಶ್ವೇತಾ, ಶ್ವೇತಾ, ಶ್ವೇತಾ. Yes. ಶ್ವೇತಾ, ಶ್ವೇತಾ, ಏಯ್, ಟೈಮ್ ಏನಾಯ್ತು? ಏನೇ ಇಷ್ಟೊತ್ತು ಮಲ್ಕೋತಾ ಇದೀಯಾ? ಎದ್ದೇಳೆ. ಹೇ ಶ್ವೇತಾ, ಎದ್ದೇಳೆ, ಹೇಳ್ತಾ ಇದ್ದೀನಿ ಅಲ್ಲ. ಬಿಡಮ್ಮ. ಶ್ವೇತಾ, ಎದ್ದೇಳೆ. ಬಿಡಮ್ಮ. ಏನಂತ ಗೊತ್ತಿಲ್ಲಮ್ಮ, ತುಂಬಾ ಟಯರ್ಡ್ ಆಗಿದೆ. ಇದಕ್ಕೆ ಹೇಳ್ದೆ ರಾತ್ರಿ ಹೊತ್ತು ದೆವ್ವದ ಪಿಕ್ಚರ್ ನೋಡ್ಬೇಡ ಅಂತ. ಮಾತೆ ಕೇಳೋದಿಲ್ಲ ನೀನು. ಎದ್ದೇಳೆ.
ಮೊದ್ಲು ಎದ್ದು ಸ್ನಾನ ಮಾಡಿ ರೆಡಿ ಆಗು ಬಾ. ನೈಟು ನಾನ್ ಯಾವ ಪಿಕ್ಚರು ನೋಡಿಲ್ಲಮ್ಮ, ನನ್ ನಂಬಮ್ಮ, ನಾನ್ ಮಲ್ಕೊಂಡ್ಬಿಟ್ಟೆ. ಸರಿ ಹೇಳು, ಎದ್ದು ಕೂತ್ಕೊಂಡು ಈ ಕಾಫಿನ ಕುಡಿ. ರೆಡಿಯಾಗಿ ಹೇಳು. ಲೇ ಏನೋ ಬೆಳಗಿನ ಜಾವನೆ. ಲೇ ಮಗ, ನೀನು ವೇಸ್ಟು, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಲ್ವಾ? ಹೌದು, ಅದಕ್ಕೇನಿವಾಗ? ನಿನ್ನೆ ರಾತ್ರಿ ಮುಗಿಸ್ಬಿಟ್ನೋ. ಮುಗಿಸ್ಬಿಟ್ಟಿಯಾ? ಏನ್ ಮುಗಿಸಿದ್ದೀಯೋ? ಅರ್ಥ ಆಗತ್ತರ ಮಾತಾಡು. ಅದೇ ಮಗ, ನಿನ್ನೆ ಹೇಳಿದಲ್ವಾ, ಹಾಲಲ್ಲಿ ಮಾತ್ರೆ ಹಾಕ್ಕೊಟ್ಟು. ಲೇ ಏನೋ ಹೇಳ್ತಾ ಇದೀಯಾ? ನಿಜವಾಗ್ಲೂನಾ? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಹೌದು ಮಗ, ನಾನು ನಿನಗೆ ಕಣೋ ಥ್ಯಾಂಕ್ಸ್ ಹೇಳಬೇಕು. ಏನು ಮಾತಾಡ್ತಾ ಇದೀಯಾ? ನಿನ್ನೆ ನೀನು ಆ ರೀತಿ ಮಾತಾಡಿದ್ರಿಂದ ನನ್ನೊಳಗೆ ರೋಷ ಬಂದು ಎಲ್ಲ ಅನ್ಕಂಡಂಗೆ ಆಗೋಯ್ತು. ಲೇ ನನ್ನ ಮಗನೇ, ಅದೆಲ್ಲ ಬಿಡು. ನಿನ್ಗೆ ಹೆಂಗೋ ಟ್ಯಾಬ್ಲೆಟ್ ಸಿಕ್ತು, ಮೆಡಿಕಲಲ್ಲಿ ಎಲ್ಲರಿಗೂ ಆ ಟ್ಯಾಬ್ಲೆಟ್ಸ್ ಕೊಡಲ್ವಲ್ಲ, ಹೇಗೋ ತಗೊಂಡೆ? ಅದೇನಂದ್ರೆ ಮಗ, ನಮ್ಮ ಅಪ್ಪನಿಗೆ ಮೆಡಿಸಿನ್ ತಗೊಳಕ್ಕೆ ಡಾಕ್ಟ್ರು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ನನ್ನ ಹತ್ರನೇ ಇದೆ ಮಗ. ಅದನ್ನ ತೋರಿಸಿ ನಾನು ತಗೊಂಡೆ. ಲೇ ಮಗ, ಸೂಪರ್ ಕಣೋ. ಹಾಗಾದ್ರೆ ಆದಷ್ಟು ಬೇಗ ನಿನ್ಗೆ ಹನಿಮೂನೆ ಎಂಜಾಯ್ ಮಾಡು. ಅದೆಲ್ಲ ಬಿಡು. ಬೆಳಗ್ಗೆ ಅವಳನ್ನ ನೋಡಿದೀಯಾ? ಅವಳು ರಿಯಾಕ್ಷನ್ ಹೇಗಿದೆ? ಇಲ್ಲ ಮಗ, ಇನ್ನೂ ನೋಡಿಲ್ಲ. ಆದರೆ ಅವಳು ತುಂಬ ಟಯರ್ಡಾಗೇ ಇರ್ತಾಳೆ. ಸರಿ ಮಗ, ನನಗೂ ತುಂಬ ಟಯರ್ಡಾಗೇ ಇದೆ. ನಾನು ಸ್ನಾನ ಮಾಡಿಕೊಂಡು ಟ್ರೈನಿಂಗ್ ಹೋಗ್ತೀನಿ, ಸರಿನಾ? ಈವ್ನಿಂಗ್ ಬಂದು ಕಾಲ್ ಮಾಡ್ತೀನಿ ಮಗ. ಬಾಯ್. ಬಾಯ್ ಕಣೋ. ಬಾ. ಮತ್ತೆ ಆಂಟಿ, ಶ್ವೇತಾ ಮದುವೆ ಬಗ್ಗೆ ಏನ್ ಯೋಚನೆ ಮಾಡಿದೀರಾ? ನಾನ್ ಏನ್ ಯೋಚನೆ ಮಾಡೋದು? ದೇವ್ರು ಏನ್ ಯೋಚನೆ ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಸುಮ್ಮನೆ ದೇವರ ಮೇಲೆ ನೆಪ ಹಾಕ್ಬಿಡಿ ಆಂಟಿ. ನಿಮ್ಮ ಮಗಳು ಬಾಲು ಚೆನ್ನಾಗಿರ್ಬೇಕಂದ್ರೆ ಖಂಡಿತ ಒಂದು ಒಳ್ಳೆ ಹುಡುಗ ಸಿಗ್ತಾನೆ. ಆದ್ರೆ ಮನೆಯಲ್ಲೇ ಇರೋ ಅಳಿಯಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ನಾನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಶ್ವೇತಾನೇ ನನ್ ಬಿಟ್ ಹೋಗೋಕೆ ಮನ್ಸಿಲ್ದೆ ಮನೇಲೇ ಇರೋ ಅಳಿಯ ಬೇಕಂತೆ. ಅವಳು ಚಿಕ್ಕ ಹುಡುಗಿ ಆಂಟಿ, ನೀವೇ ಅವಳಿಗೆ ಹೇಳಿ ಅರ್ಥ ಮಾಡಿಸ್ಬೇಕು. ಎಲ್ಲಿ ಮದುವೆ ಬಗ್ಗೆ ಮಾತಾಡಿದ್ರೇನೆ ಏನಾದ್ರೂ ಹೇಳಿ ತಪ್ಪಿಸ್ಕೊಳ್ತಾಳೆ. ಹೌದು, ನಿಮಗೊಂದು ಅಣ್ಣ ಮಗ ಇದನಂತ ಹೇಳಿದ್ರಲ್ಲ? ಹೌದು, ಅರ್ಜುನ್. ಹಾ, ಹಾಗಾದ್ರೆ ಅವನನ್ನೇ ಶ್ವೇತಾಂಗೆ ಮಾತಾಡಿ ಮುಗಿಸ್ಬೋದಲ್ಲ? ಏನ್ ಯೋಚನೆ ಮಾಡ್ತಾ ಇದ್ದೀರಾ ಆಂಟಿ? ಒಂದು ವೇಳೆ ಹುಡುಗಂಗೆ ಕ್ಯಾರೆಕ್ಟರ್ ಏನಾದ್ರೂ ಸರಿ ಇಲ್ವಾ? ಛೇ, ಹಾಗೆಲ್ಲ ಏನಿಲ್ಲ. ಅರ್ಜುನ್ ತುಂಬಾ ಒಳ್ಳೆ ಹುಡುಗ. ಈಗ ಅವನು ನಮ್ಮನೇಲೆ ಉಳ್ಕೊಂಡಿದ್ದಾನೆ. ಅಬ್ರಾಡ್ ಹೋಗ್ಲಿಕ್ಕೋಸ್ಕರ ಇಲ್ಲಿ 1 ಮಂತ್ ಟ್ರೈನಿಂಗ್ ಕೊಡ್ತಾರಂತೆ. ಅದಕ್ಕೋಸ್ಕರನೇ ಬಂದಿದ್ದಾನೆ. ಮತ್ತಿನೇನು, ಆದಷ್ಟು ಬೇಗ ನಿಮ್ಮ ಅಣ್ಣನ ಹತ್ರ ಮಾತಾಡಿ ಶ್ವೇತಂಗೂ ಅವನಿಗೂ ಮದುವೆ ಏರ್ಪಾಡು ಮಾಡಿ. ಅಬ್ರಾಡ್ ಹೋಗುವಾಗ ಅವನು ಶ್ವೇತನ್ನು ಜೊತೆಗೆ ಕರ್ಕೊಂಡು ಹೋಗ್ಲಿ. ಅವ್ರಿಬ್ರು ಮನಸ್ಸಲ್ಲೂ ಏನಿದೆ ಅಂತ ಗೊತ್ತಿಲ್ವಲ್ಲ. ಇಲ್ಲಿ ನೋಡಿ ಆಂಟಿ, ನೀವು ಯೋಚನೆ ಮಾಡ್ತಾ ಇದ್ರೆ ಅವನು ಫಾರಿನ್ ಹೋದ್ಮೇಲೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಸೆಟಲ್ ಆಗ್ಬಿಡ್ತಾನೆ. ಆಮೇಲೆ ನೀವು ಒಳ್ಳೆ ಹುಡುಗನ್ನ ಮಿಸ್ ಮಾಡ್ಬಿಟ್ಟೆ ಅಂತ ನೀವೇ ಫೀಲ್ ಮಾಡ್ತೀರಾ. ಆಂಟಿ, ತುಂಬಾ ಯೋಚನೆ ಮಾಡ್ಬೇಡಿ. ಶ್ವೇತಾ ನಿಮ್ ಮಗಳು, ಅವನು ನಿಮ್ಮ ಅಣ್ಣನ್ ಮಗ. ಧೈರ್ಯವಾಗಿ ನಿಮ್ಮ ಅಣ್ಣನ ಹತ್ರ ಕೇಳಿ, ಬೇಗನೆ ಮದುವೆಗೆ ಏರ್ಪಾಡು ಮಾಡಿ. ಸರಿನಾ ಆಂಟಿ? ಸರಿ ಆಂಟಿ, ನಾನ್ ಬರ್ತೀನಿ. ಸರಿ, ಹೋಗ್ಬಾಮ. ಬಾಯ್ ಆಂಟಿ. ಬಾಯ್. ಶ್ವೇತಾ, ಬಾ ಅರ್ಜುನ್. ಅತ್ತೆ ಈ ಹಾಲ್ನ ನೀನು ಕೊಡಕ್ಕೆ ಹೇಳಿದ್ರು ಶ್ವೇತಾ. ಅದನ್ನಲ್ಲಿ ಇಟ್ಬಿಡು ಅರ್ಜುನ್.
ಅದಿರ್ಲಿ ಹ್ಮ್? ಬಿಡು, ಇವತ್ತಿಂದ ಬಿರಿಯಾನಿ ಸೂಪರ್ ಆಗಿತ್ತು. ಆ ಬಿರಿಯಾನಿನ ನೀನೇ ಮಾಡಿದ್ಯಾ ಇಲ್ಲ ಅಂಗಡಿಯಿಂದ ತಗೊಂಬಂದ್ಯಾ? ಏನ್ ಶ್ವೇತಾ ಈಗ ಕೇಳ್ತಾ ಇದೀಯಾ? ನಂಬಿಕೆ ಇಲ್ಲಾಂದ್ರೆ ಅತ್ತೆ ಹತ್ರ ಕೇಳ್ ನೋಡು. ಅತ್ತೆನೇ ನನಗೆ ಸಹಾಯ ಮಾಡಿದ್ದು. ಹ್ಮ್. ನಾನೇ ಮಾಡಿದ್ದು. ನಾನ್ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಶ್ವೇತಾ. ನಾನೊಂದ್ ಐಡಿಯಾ ಹೇಳ, ನೀನ್ ಅಬ್ರಾಡ್ ಎಲ್ಲ ಹೋಗ್ಬೇಡ, ಇಲ್ಲೇ ಒಂದ್ ಹೋಟೆಲ್ ಸ್ಟಾರ್ಟ್ ಮಾಡ್ಬಿಡು. ನೀನು ತುಂಬಾ ಸಂಪಾದನೆ ಮಾಡ್ಬೋದು, ನಾನು ಆಗಾಗ ಬಿರಿಯಾನಿ ತಿನ್ಬೋದು. ಥ್ಯಾಂಕ್ಸ್ ಶ್ವೇತಾ. ಮರಿದೇ ಈ ಹಾಲ್ನ ಕುಡಿಬೇಕು, ಸರಿನಾ? ಹ್ಮ್. ಓಕೆ. ಓಕೆ, ನಾನು ಇಲ್ಲಿ ಹೋಗ್ತೀನಿ, ಆಯ್ತಾ? ಎಲ್ಲಮ್ಮ ಹೋದೆ ನೀನು? ಇವತ್ತು ಚತುರ್ಥಿ, ಪಕ್ಕದಲ್ಲಿ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ ನಿನ್ ಹೆಸರಿಗೆ ಅರ್ಚನೆ ಮಾಡ್ದೆ. ಆಲ್ರೆಡಿ ತುಂಬಾ ಟಯರ್ಡ್ ಆಗಿದೆ, ತುಂಬಾ ಲೇಟ್ ಆಗೋಯ್ತು. ಬೆಳಗ್ಗೆ ಬೇಗನೆ ಎಬ್ಬಿಸ್ಬೋದಿತ್ತಲ್ಲಮ್ಮ. ನಾನ್ ಬೆಳಿಗ್ಗೆ ನಿನ್ ರೂಮ್ಗೆ ಬಂದೆ, ನೀನು ಟಯರ್ಡ್ ಆಗಿ ಮಲ್ಕೊಂಡಿದ್ಯಾ. ಸರಿ, ಎಬ್ಸೋದ್ ಬೇಡ ಅಂತ ಬಂದ್ಬಿಟ್ಟೆ. ಸರಿ, ಇಷ್ಟು ಟಯರ್ಡ್ ಆಗಿದ್ಯಾ? ಬಾ, ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ, ಹಾಸ್ಪಿಟಲ್ ಎಲ್ಲ ಬೇಡಮ್ಮ, ಆಫೀಸಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟೆ ನಾನು. ಏನೋ ಆಫೀಸಿಗ? ಇಷ್ಟು ಟಯರ್ಡ್ ಆಗಿ ಹೋಗಿ ಅಲ್ಲಿ ಏನ್ ಕೆಲ್ಸ ಮಾಡ್ತೀಯಾ? ಅಯ್ಯೋ ಅಮ್ಮ, ಇವತ್ತೊಂದ್ ಇಂಪಾರ್ಟೆಂಟ್ ಬೋರ್ಡ್ ಮೀಟಿಂಗ್ ಇದೆ ಅಮ್ಮ. ಕ್ಯಾಬ್ ಬೇರೆ ವೇಟ್ ಮಾಡ್ತಾ ಇದೆ, ಸ್ವಲ್ಪ ಅರ್ಥ ಮಾಡ್ಕೋ. ನಾನ್ ಖಂಡಿತ ಹೋಗ್ಲೇಬೇಕು. ಬಾಯ್. ಸರಿ, ಹ್ಮ್. ನೋಡ್ಕೊಂಡು ಹೋಗು. ಹೇಳಿದ್ ಮಾತೇ ಕೇಳೋದಿಲ್ಲ. ಜಾಗ್ರತೆಯಿಂದ ಹೋಗ್ಬಾರೆ. ಇಲ್ ನೋಡ ಅರ್ಜುನ್, ನಿನ್ ಖಂಡಿತ ಅಬ್ರಾಡಿಗೆ ಹೋಗ್ಲೇಬೇಕಾ? ಏನತ್ತೆ, ಯಾಕೆ ಈ ತರ ಕೇಳ್ತಾ ಇದ್ದೀರಾ? ಇಲ್ಲ, ನಿನ್ನ ಅಪ್ಪ ಅಮ್ಮನ್ಗೂ ವಯಸ್ಸಾಯ್ತು, ಮನೆಗೂ ನೀನೊಬ್ನೇ ಮಗ. ಅಕಸ್ಮಾತ್ ಏನಾದ್ರೂ ಆದ್ರೆ ಅಲ್ಲಿಂದ ನೀನು ತಕ್ಷಣ ಬರಕ್ಕಾಗಲ್ವಲ್ಲ, ಅದಕ್ಕೆ ಕೇಳ್ದೆ. ನೀವು ಹೇಳೋದು ಕರೆಕ್ಟೇ ಅತ್ತೆ. ನನಗೂ ಅಬ್ರಾಡ್ ಹೋಗೋದಕ್ಕೆ ಅಷ್ಟೊಂದೇನೂ ಇಷ್ಟ ಇಲ್ಲ. ಊರಲ್ಲಿ 4 ಎಕರೆ ಭೂಮಿ ಇದೆ, ಅದನ್ನು ಮಾರಿದರೆ ಒಂದು 15ರಿಂದ 20 ಲಕ್ಷದವರೆಗೂ ಸಿಗ್ಬೋದು. ಅದನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದಂತ ಅಪ್ಪನ ಹತ್ರ ಕೇಳಿದ್ನೆ. ಅಪ್ಪ ಅದನ್ನ ಅರ್ಥ ಮಾಡ್ಕೊಳ್ದೆ ತಾತನ ಜಾಗ ಅದು ಇದಂತ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ಅದೇ ಅತ್ತೆ, ಅಬ್ರಾಡ್ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ. ಹ್ಮ್. ಹಾಗಾದ್ರೆ ಇವನ ಹತ್ರ ದುಡ್ಡಿದ್ರೆ ಇಲ್ಲೇ ಇರ್ತಾನಲ್ಲ? ಹಾಗಾದ್ರೆ ದುಡ್ಡಿದ್ರೆ ಆ? ನೀನ್ ಅಬ್ರಾಡೆ ಹೋಗಲ್ವಲ್ಲ? ಹ್ಮ್. ಅರ್ಜುನ್, ಹ್ಮ್? ಏನಲ್ಲಿ ಮಾತ್ರೆ ಕವರ್ ಇದೆ? ಎಲ್ಲಿ? ಹ್ಮ್? ಅತ್ತೆ, ಹ್ಮ್? ಅದು ಏನಿಲ್ಲ ಅತ್ತೆ, ನಿಮಗೋಸ್ಕರ ತಗೊಂಡಿರೋ ತಲೆನೋವು ಮಾತ್ರೆ. ನನ್ಗೆ ಒಂದ್ ಮಾತ್ರೆ ತಾನೇ ಕೊಟ್ಟೆ, ಅಷ್ಟು ಮಾತ್ರೆಗಳು ತೆಗ್ದಿದೆ? ಅದು ನಾನೇ ಒಂದು ವಿಷಯ ನಿಮ್ಮ ಹತ್ರ ಹೇಳ್ದೆ ಮುಚ್ಚಿಟ್ನೆ ಅತ್ತೆ. ಯಾಕೋ? ನೀನ್ ಯಾಕೋ ಮುಚ್ಚಿಟ್ಟೆ? ಅದು ನನಗೂ 4-5 ದಿನದಿಂದ ತುಂಬ ತಲೆನೋವು ಅತ್ತೆ. ನನಗೋಸ್ಕರ ತಗೊಂಡಿರೋ ಮಾತ್ರೆ ಇದು. ಇದು ನನ್ನ ಹತ್ರ ಹೇಳ್ದೆ ಯಾಕೋ ಮುಚ್ಚಿಟ್ಕೋಬೇಕು? ಏನ್ ಮಕ್ಳೋ, ಹೋಗು. ಸ್ವಲ್ಪ ಹೊತ್ತಲ್ಲಿ ಪ್ರಾಣನೇ ಹೋಯ್ತಪ್ಪ. ಅಪ್ಪ, ಏನಾಯ್ತೆ? ಇವತ್ತು ಇಷ್ಟು ಲೇಟ್ ಆಯ್ತು? ಇವಾಗ ಹೇಗಿದೆ? ಬೆಳಗ್ಗೆ ತರ ಟಯರ್ಡ್ ಆಗೇ ಇದೆ ಅಮ್ಮ. ಹ್ಮ್. ಹಾಯ್ ಶ್ವೇತಾ, ಇವಾಗೇ ಬಂದ್ಯಾ? ಹೌದು. ಹ್ಮ್. ಏನಾಯ್ತತೆ? ಅವಳು ಬೆಳಗಿಂದಾನೆ ತುಂಬಾ ಟಯರ್ಡ್ ಆಗಿದ್ದಾಳೆ. ಅಯ್ಯಯ್ಯೋ ಶ್ವೇತಾ, ಬಾ ಆಸ್ಪತ್ರೆಗೆ ಹೋಗಿ ಬರೋಣ.
ಅಯ್ಯಯ್ಯೋ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸಾಕು, ನಾನು ಹೋಗಿ ಮಲ್ಕೋತೀನಿ. ಸರಿ, ತಿಂದ್ಬಿಟ್ಟು ಹೋಗಿ ಮಲ್ಕೋ. ಅಮ್ಮ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳಿ ಅಮ್ಮ, ಅದೆಲ್ಲ ಏನು ಬೇಡ. ಶ್ವೇತಾ, ನೀನ್ ಆಲ್ರೆಡಿ ಟಯರ್ಡ್ ಆಗಿದೀಯಾ? ಊಟ ಮಾಡದೆ ಹೋಗಿ ಮಲ್ಕೊಂಡ್ರೆ ಆರೋಗ್ಯ ಹಾಳಾಗಲ್ವಾ? ಅರ್ಜುನ್ ನೀನುನಾ? ನಾನೇನು ಬೇಡ ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ಬಿಡಿ ನನ್ನ. ಏನತ್ತೆ ಇದೆಲ್ಲ? ಅವಳು ಹಂಗೆ ಬಿಡು. ಸರಿ, ನೀನ್ ಹೋಗಿ ತಿಂದ್ಬಿಟ್ಟು ಹೋಗಿ ಮಲ್ಕೋ. ಸರಿ ಅತ್ತೆ. ಅತ್ತೆ, ನಾನು ಬೇಕಾದ್ರೆ ಶ್ವೇತನ್ಗೆ ಹಾಲು ಎತ್ಕೊಂಡು ಹೋಗಿ ಕೊಟ್ಬರಲ್ಲ? ಅದೆಲ್ಲ ಏನು ಬೇಡಪ್ಪ. ಅವಳು ಅವಳ ಅಪ್ಪನ ತರ ಹಠಮಾರಿ. ನೀನು ಕೊಟ್ರು ಸಹ ಅವಳು ತಗೊಳಲ್ಲ. ನೀನು ಬೇಕಾದ್ರೆ ಅದನ್ನ ಬಿಸಿ ಮಾಡಿ ಕುಡಿದು ಮಲ್ಕೋ. ಹ್ಮ್. ಎಂಥ ಮಕ್ಕಳು. ಛೇ, ಇವತ್ತು ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ ಅನ್ಸುತ್ತೆ. ಸರಿ, ಇವತ್ತು ಬಿಟ್ಬಿಡೋಣ. ಅವಳು ಬೇರೆ ತುಂಬ ಟಯರ್ಡ್ ಆಗಿದ್ದಾಳೆ. ನಾಳೆ ನೋಡ್ಕೊಳ್ಳೋಣ. ಏನು ಹೇಳೋ ಮಗ? ಲೇ, ಏನೋ ಏನ್ ಮಾಡ್ತಾ ಇದೀಯಾ? ಸುಮ್ಮನೆ ಹೊರಗಡೆ ಕುತ್ಕೊಂಡಿದ್ದೀನಿ ಮಗ. ತುಂಬ ಬೇಜಾರಾಗ್ತಾ ಇದೆ. ಯಾಕೋ ಟ್ರೈನಿಂಗ್ ಹೋಗಿಲ್ವಾ ಇವತ್ತು? ರಜಾನಾ? ಹೌದು ಮಗ, ಇವತ್ತು ರಜಾನೆ. ಓ ಹೌದಾ? ಹಾಂ, ಸುಮ್ನೆ ಮನೇಲೇ ಇರೋದಕ್ಕೆ ನನ್ನನ್ನು ಬಂದು ನೋಡ್ಬೋದಲ್ಲ. ಅದು ಹಂಗಲ್ಲ ಮಗ. ಅರ್ಥ ಆಯ್ತು ಕಣೋ. ಲಡ್ಡು ತರ ಒಂದು ಅರ್ಥ ಮಗಳಿದ್ರೆ ಯಾರು ಮನೆ ಬಿಟ್ಟು ಹೊರಗೆ ಬರಲ್ಲ. ಸರಿ, ತುಂಬಾ ದಿನ ಆಯ್ತಲ್ಲ, ಏನಾದರೂ ರಿಯಾಕ್ಷನ್ ಗೊತ್ತಾಗ್ತಾ ಇದೆಯಾ? ಆ ಥರ ಏನೂ ಇಲ್ಲ ಮಗ. ಓ ಹೌದಾ? ಸರಿ, ನೆಕ್ಸ್ಟ್ ವೀಕ್ ಟ್ರೈನಿಂಗ್ಗೆ ಮಂಗಳೂರಿಗೆ ಹೋಗ್ಬೇಕು ಅಂತ ಹೇಳ್ದಿಯಲ್ಲ, ಯಾವತ್ತು ಹೋಗ್ತೀಯಾ? ಕನ್ಫರ್ಮ್ ಆಯ್ತಾ? ಹೌದು ಮಗ, ಅದು ಇನ್ನೊಂದು 2 ಡೇಸಲ್ಲಿ ರಿಸಲ್ಟ್ ಏನಂತ ಹೇಳ್ತಾರೆ ಮಗ. ಕನ್ಫರ್ಮೇ ಅಲ್ವಾ? ಕನ್ಫರ್ಮೇ ಮಗ. ಹೇಗಿದ್ರು ಇಲ್ಲಿಂದ 2 ದಿನದಲ್ಲಿ ಹೊರಡ್ಬೇಕಂತ ಕಾಣುತ್ತೆ. ಸರಿ, ಸ್ವಲ್ಪ ಜಾಗ್ರತೆಯಿಂದ ಇರು. ಹೊಸ ಊರು, ಸ್ವಲ್ಪ ನೋಡ್ಕೋ. ಹಾಂ ಸರಿ ಮಗ, ನೋಡ್ಕೊಂತೀನಿ. ನಿನ್ನ ರೂಮಲ್ಲಿ ಇದೆಯಾ? ಹಾ ಹೌದು, ರೂಮ್ ನಲ್ಲೇ ಇದ್ದೀನಿ. ಸರಿ, ಓಕೆ. ಕೆಲ್ಸಕ್ಕೆ ಹೊರಡ್ತಾ ಇದ್ದೀನಿ. ಸರಿ ಮಗ. ಸರಿ, ಮಂಗಳೂರಲ್ಲಿ ಎಲ್ಲಿ ಸ್ಟೇ ಮಾಡಕ್ ಹೋಗ್ತೀಯಾ? ಮಂಗಳೂರಿಗೆ ಹೋದ್ರೆ ಅವ್ರು ರೂಮ್ ಕೊಡ್ತೀನಂತ ಹೇಳಿದ್ದಾರೆ. ಓ ಹೌದಾ? ಅದು ಹೇಗಂತ ನೋಡ್ಬೇಕು ಮಗ. ಸರಿ ಕಣೋ, ಅತ್ತೆ ಮಗಳನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋ. ಹೇ, ಡೈಲಿ ಹಾರ್ಡ್ ವರ್ಕ್ ಮಾಡ್ತಾ ಇದೀಯಾ, ಬಾದಾಮ್ ಪಿಸ್ತಾ ಎಲ್ಲ ತಿನ್ನು. ಸರಿ, ನಾನು ನೋಡ್ಕೊಂತೀನಿ. ನೀನು ಹುಷಾರಾಗಿರು, ಸರಿನಾ? ನನ್ನನ್ನ ನಾನು ನೋಡ್ಕೊತೀನಿ. ಸರಿ ಮಗ. ನೀನು ಜಾಗ್ರತೆಯಿಂದ ಇರು. ಹಾಂ ಸರಿನಾ? ಸರಿ ಮಗ, ಬಾಯ್. ಬಾಯ್ ಕಣೋ. ಹಾಂ, ಬಾಯ್ ಮಗ. ಹಾಂ. ಹಾಂ. ಶ್ವೇತಾ. ಹಾಂ ಹಾಂ. ಹಲೋ ಏನ್ ಮಗ, ಫೋನೇ ಮಾಡ್ತಾ ಇಲ್ಲ? ಮಗನಲ್ಲಿ ಏನು ನಕಲಿ ಮಾಡ್ತಾ ಇದೀಯಾ? ನೀನೇ ಬಿಸಿ ಆಗ್ಬಿಟ್ಟೆ, ಫೋನ್ ಮಾಡೋದೇ ಇಲ್ಲ. ಎಲ್ಲ ನಿಮ್ಮ ಆಶೀರ್ವಾದನೇ ಮಗ. ಸರಿ, ಏನಾದರೂ ರಿಯಾಕ್ಷನ್ ಬಂತ? ಮದುವೆ ಯಾವಾಗ? ಹಾಂ? ಇಲ್ಲ ಮಗ, ಅದನ್ನ ಯೋಚನೆ ಮಾಡಿದ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಒಂದು ವೇಳೆ ಸಿಕ್ಕಾಕೊಂಡ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರಂತ ಗೊತ್ತಿಲ್ಲ ಮಗ. ಸಿಕ್ಕಾಕೊಂಡ್ರೆ ಏನ್ ಮಾಡ್ತಾರೆ? ಬೈತಾರೆ, ಹೊಡಿತಾರೆ, ಮಾನ ತೆಗಿತಾರೆ. ನಿನ್ನ ಅಪ್ಪ ಅಮ್ಮನ ಹತ್ರ ಹೇಳಿ ನಿನಗೊಂದು ಗತಿ ತೋರಿಸ್ತಾರೆ. ಇದ್ರ ಬಗ್ಗೆ ನೀನ್ ಚಿಂತೆನೆ ಮಾಡಬಾರ್ದು. ಧೈರ್ಯವಾಗಿ ಸ್ಟಾರ್ಟ್ ಮಾಡ್ದೀಯಲ್ಲ, ಇದನ್ನು ಧೈರ್ಯವಾಗಿ ಫೇಸ್ ಮಾಡು. ಏಯ್, ಏನೋ ಹೇಳ್ತಾ ಇದೀಯಾ? ಏನೋ ಇಷ್ಟೊಂದು ಎದುರಿಸ್ತಾ ಇದೀಯಾ? ಲೇ, ಅವಸರ ಪಡಬೇಡು. ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಸ್ಟಾರ್ಟಿಂಗ್ ಟ್ರಬಲ್ ಆಗಿದ್ರು ಫಿನಿಶಿಂಗ್ ನಿನಗೆ ಫೇವರ್ ಆಗಿರುತ್ತೆ. ಕೊನೆಗೆ ಏನ್ ನಡೆಯುತ್ತೆ ಗೊತ್ತಾ? ಏನ್ ನಡೀತು? ಸ್ವಂತದವರನ್ನ ಕರೆದು ನಿನಗೆ ಶ್ವೇತಂಗೆ ಮದುವೆ ಆಗುತ್ತೆ. ಆಮೇಲೆ ದೊಡ್ಡವರೆಲ್ಲ ಸ್ವಲ್ಪ ದಿನ ಕೋಪದಲ್ಲಿ ಇರ್ತಾರೆ. ಸ್ವಲ್ಪ ದಿನದಲ್ಲಿ ನಿನಗೆ ಶ್ವೇತಂಗೆ ಒಂದು ಮಗು ಹುಟ್ಟಿದ ಮೇಲೆ ಎಲ್ಲರೂ ಆಟೋಮೆಟಿಕ್ ಆಗಿ ನಿನ್ ಕಡೆ ಬಂದ್ಬಿಡ್ತಾರೆ. ಅರ್ಥ ಆಯ್ತಾ? ಹೆದರ್ಕೋಬೇಡ. ಏನ್ ಅರ್ಜುನ್, ಎಲ್ಲ ಮತ್ತೆ? ತೆಗ್ದಿಟ್ಕೊಂಡ್ಯಾ? ಹಾಂ, ತೆಗ್ದಿಟ್ಕೊಂಡೈತೆ. ಏನು ಮರ್ತಿಲ್ವಲ್ಲ? ಹಾಂ, ಏನು ಮರ್ತಿಲ್ಲ ಅತ್ತೆ. ಸರಿ, ಟ್ರೈನ್ ಎಷ್ಟು ಗಂಟೆಗೆ? 10:30ಗೆ ಟ್ರೈನ್ ಅತ್ತೆ. ಕರೆಕ್ಟ್ ಟೈಮ್ಗೆ ಹೋಗ್ಬಿಡ್ತೀಯಲ್ಲ? ಹಾಂ, ಅದೆಲ್ಲ ಕರೆಕ್ಟಾಗಿ ಹೋಗ್ತೀನತ್ತೆ. ಟ್ರೈನಿಂಗ್ ಮುಗಿಸು ಇಲ್ಲಿಗೆ ಬರ್ತೀಯಾ ಇಲ್ಲ ಊರಿಗೆ ಹೋಗಿ ಆಮೇಲೆ ಬರ್ತೀಯಾ? ಅದು ಸರಿಯಾಗಿ ಗೊತ್ತಿಲ್ಲ ಅತ್ತೆ. ಅಲ್ಲಿ ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ನಿರ್ಧಾರ ಮಾಡಬೇಕು. ಟೈಮ್ ಇದ್ರೆ ಊರಿಗೆ ಹೋಗಿ ಬರ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಬರ್ತೀನತ್ತೆ. ಸರಿ ಸರಿ ಅರ್ಜುನ್, ಜಾಗ್ರತೆ ಅಂತ ಹೋಗ್ಬಾ. ಹಾಂ, ಸರಿ ಅತ್ತೆ.
ಟೈಮಿಗೆ ತಿನ್ನು ಆಯ್ತಾ? ಖಂಡಿತ ಅತ್ತೆ. ಸರಿ, ಟೈಮಿಗೆ ನಿದ್ದೆ ಮಾಡು. ಹಾ ಹುಷಾರಿಂದ ಇರು. ಸರಿ ಅತ್ತೆ, ನಾನು ಸರಿನಾ? ನೋಡ್ಕೊಂತೀನಿ. ನೀವು ಆರೋಗ್ಯ ನೋಡ್ಕೊಳ್ಳಿ. ಆಯ್ತಪ್ಪ. ಶ್ವೇತನ ಹತ್ರ ಹೇಳ್ಬಿಡಿ, ಸರಿನಾ? ಸರಿ. ಹಾ ಹ್ಮ್. ನಾನು ಬರ್ತೀನಿ ಅತ್ತೆ. ಬಾಯ್ ಅತ್ತೆ. ಬಾಯ್. ಹ. ಜಾಗ್ರತೆ ಅಂತ ಸರಿ ಹೋಗ್ಬಾ. ಅತ್ತೆ, ಬರ್ತೀನಿ. ಏನ್ ಇವಳು ಇನ್ನೂ ಎದ್ದೇ ಇಲ್ಲ? ಹ್ಮ್ ಶ್ವೇತಾ, ಶ್ವೇತಾ, ಏಯ್, ಟೈಮ್ ಏನಾಯ್ತು? ಇನ್ನೂ ಮಲ್ಕೊಂಡಿದ್ಯಾ? ಏಳೆ. ಅಮ್ಮ ಎಬ್ಬಿಸ್ಬೇಡಿ ಅಮ್ಮ, ನನ್ನಿಂದ ಆಗ್ತಾನೆ ಇಲ್ಲ. ಇವತ್ತು ಆಫೀಸ್ಗೆ ಲೀವ್ ಹಾಕ್ಲಿಕ್ಕೆ ಹೋಗ್ತೀನಿ. ಹ್ಮ್ ಟಯರ್ಡ್ ಆಗಿದೆ ಏನೋ ಅಮ್ಮ. ಲೀವ್ ಹಾಕ್ಲಿಕ್ ಹೋಗ್ತೀಯಾ? ಹ್ಮ್ ಮಾಯಾ, ಹೇಳು ಶ್ವೇತಾ, ನಿನಗೇನು ಆಗದೆ ಅಂತ ಹೇಳಿದ್ರೇನೆ ನನ್ನಿಂದ ನಿನ್ ಪ್ರಾಬ್ಲಮ್ ಏನು ಅಂತ ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ಹೇಳಕ್ಕಾಗೋದು. ಆಫೀಸ್ನಲ್ಲಿ ನಿನಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರಾ? ಇಲ್ಲ ವರ್ಕ್ ಪ್ರೆಷರ್ ಆಗಿದ್ಯಾ? ಹೇಳು ಶ್ವೇತಾ. ಮಾಯಾ, ಆ ತರ ಎಲ್ಲ ಏನೂ ಇಲ್ಲ. ಆ, ಮತ್ತೆ ಹೊರಗಡೆ ಏನಾದ್ರೂ ತೊಂದರೆ ಇತ್ತಾ? ಇಲ್ಲ ಮಾಯಾ, ಹೊರಗಡೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡು ಶ್ವೇತಾ, ನೀನ್ ಮೇಜರಾದ ಹುಡುಗಿ. ಅಮ್ಮ ಇದ್ದಾರಂತ ನೋಡ್ಬೇಡ. ಏನು, ಯಾರೇನಾದ್ರೂ ಲವ್ ಮಾಡ್ತೀಯಾ? ಅದೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಏನೇ ಇದ್ರೂ ಓಪನ್ ಆಗಿ ಹೇಳು, ಯಾವ್ದನ್ನು ಮುಚ್ಚಿಟ್ಕೋಬೇಡ. ಅಯ್ಯೋ ಮಾಯಾ, ಆ ತರ ಎಲ್ಲ ಏನೂ ಇಲ್ಲ. ಏನಾದ್ರೂ ಬಾಯ್ ಬಿಟ್ಟು ಹೇಳೆ. ಆಂಟಿ, ನೀವ್ ಸ್ವಲ್ಪ ತಾಳ್ಮೆಯಿಂದ ಇರಿ. ನೀನ್ ಹೇಳಿ ಶ್ವೇತಾ. ಏನೇ ಇದ್ರೂ ಧೈರ್ಯವಾಗಿ ಹೇಳು, ಯಾವ್ದನ್ನು ಮುಚ್ಚುಮರೆ ಮಾಡ್ಬೇಡ. ಮಾಯಾ, ನನಗೆ ಹೇಗೆ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ನನ್ನೊಳಗಡೆ ಏನೇನೋ ಆಗ್ತಾ ಇದೆ. ನನ್ನ ಯಾರೋ ಹಿಪ್ನಾಟಿಸಮ್ ಮಾಡ್ದಂಗಿದೆ. ನೈಟು ನಾನು ಮಲ್ಕೊಂಡಿರುವಾಗ ನನ್ನ ಮೈ ಮೇಲೆ ಯಾರೋ ಕೂತ್ಕೊಂಡಿರೋ ತರ ಇದೆ, ಮಲ್ಕೊಂಡಿರೋ ತರ ಇದೆ, ಕೆಟ್ಟ ಕನಸು ತರ ಇದೆ. ನನಗೇನು ಒಂಥರ ಇದೆ. ಅದು ಕೆಲವು ದಿನ ನಡೀತದೆ, ಕೆಲವು ದಿನ ನಡೆಯಲ್ಲ. ಆ ಥರ ನಡೆಯೋ ಮಾರನೇ ದಿನ ಮೈ ಎಲ್ಲ ಯಾರೋ ಹೊಡೆದಾಕಿದಂಗಿದೆ. ಅದೆಲ್ಲ ಸರಿ. ಎಷ್ಟು ದಿನದಿಂದ ಹೀಗಿದೆ? ಸ್ವಲ್ಪ ದಿನದಿಂದನೇ ನನಗೆ ಕರೆಕ್ಟಾಗಿ ಅದನ್ನ ಹೇಳಕ್ಕಾಗಲ್ಲ. ಅದಕ್ಕೆ ಮಧ್ಯರಾತ್ರಿ ದೆವ್ವದ್ ಪಿಕ್ಚರ್ ನೋಡ್ಬೇಡ, ದೆವ್ವದ್ ಕತೆ ಓದ್ಬೇಡ ಅಂತ ಹೇಳ್ದೆ. ನನ್ ಮಾತನ್ನ ಕೇಳಿದ್ಯಾ? ಇವಾಗ ಏನಾಯ್ತು ಅಂತ ನೋಡು. ಅಯ್ಯೋ ದೇವ್ರೇ, ನನ್ ಮಗಳನ್ನ ನೀನೇ ಕಾಪಾಡ್ಬೇಕು. ಇಲ್ ನೋಡು ಮಾಯಾ, ಇವಳನ್ನ ದೇವಸ್ಥಾನಕ್ ಕರ್ಕೊಂಡ್ ಹೋಗಿ ದಾರ ಕಟ್ಟಿದ್ರೆ ಎಲ್ಲ ಸರಿ ಹೋಗತ್ತಲ್ಲ? ಅಯ್ಯೋ ಅಮ್ಮ, ಸ್ವಲ್ಪ ಹೊತ್ತು ಸುಮ್ನೆ ಇರಮ್ಮ ನೀನು. ಆಂಟಿ, ನಾನ್ ಮಾತಾಡ್ತಾ ಇದ್ದೀನಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಿ. ಶ್ವೇತಾ, ನಾನ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಬರ್ದು ಕೊಡ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು. ಆಮೇಲೆ ನೀನು ನಾನ್ ಹೇಳಿದಾಗೆ ಮಾಡು. ಏನ್ ಯಾರು ಕಾಣ್ತಾ ಇಲ್ಲ. ಹೇ ಬಾರು ಅರ್ಜುನ್. ಏನತ್ತೆ ಹಾಲ್ ತಗೊಂಡ್ಬರ್ತಾ ಇದ್ದೀರಾ? ನಿನ್ ಬರೋದೇ ಮರ್ತ್ ಹೋಗ್ಬಿಟ್ಟೆ. ಸರಿ ಸರಿ, ಟ್ರೈನಿಂಗ್ ಹೋದಿಯಲ್ಲ, ಎಲ್ಲ ಹೇಗಾಯ್ತು? ಟ್ರೈನಿಂಗ್ ಎಲ್ಲ ಚೆನ್ನಾಗೇ ಆಯ್ತು ಅತ್ತೆ. ಸರಿ ಬಾ, ಊಟ ಮಾಡೋಣ. ಅಯ್ಯಯ್ಯೋ ಬೇಡ ಅತ್ತೆ, ನಾನು ಬರ್ಬೇಕಾದ್ರೆ ಟ್ರೈನಲ್ಲೇ ಊಟ ಮಾಡ್ಕೊಂಡೆ. ಸರಿ, ಹಾಲನ್ನಾದ್ರೂ ಕುಡಿ. ಹ. ಹ್ಮ್
ಸ್ವಲ್ಪ ಮುಂದೆ ಬಂದಿದ್ರೆ ನಾವು ಹೋಗ್ಬೋದಾಗಿತ್ತು. ಲೇಟಾಗಿ ಬಂದ್ಬಿಟ್ನಲ್ವಾ. ಛೇ. ಸರಿ ಅರ್ಜುನ್, ನಾಳೆ ಟ್ರೈನಿಂಗ್ ಇದೆಯಾ? ಹೌದು ಅತ್ತೆ, ಇದೆ. ಸರಿ, ಈ ಹಾಲ್ ಕುಡಿದ್ಬಿಟ್ಟು ಹೋಗಿ ಮೇಲೆ ರೆಸ್ಟ್ ತಗೋ. ನಾನು ಸರಿ ಹೋಗಿ ಅತ್ತೆ. ಮಾಡ್ಕೋತೀನಿ. ಹಾಲು ನಾನು ಕೊಡೋಣ ಅಂದ್ಕೊಂಡ್ರೆ ಅವ್ರಿಗೆ ಕೊಟ್ಬಿಟ್ರಲ್ವಾ. ಅಯ್ಯೋ, ಏನಾದರೂ ಸರಿ, ಇವತ್ತು ಬಿಡಲೇಬಾರ್ದು. ಏನಿದು ಮತ್ತೆ ಆ ಥರ ಆಗ್ತಾ ಇದೆ? ನಾನ್ ಹೇಳಿದಾಗೆ ಮಾಡು. ನಿನ್ ಬೆಡ್ರೂಮ್ನಲ್ಲಿ ಒಂದು ಹಿಡನ್ ಕ್ಯಾಮ್ರಾನ ಸೆಟ್ ಮಾಡು. ನೀನೀಗ ಯಾವಾಗೆಲ್ಲ ಈ ಥರ ಕನಸು ಬರುತ್ತೋ, ಯಾವಾಗೆಲ್ಲ ನಿನಗೆ ಟಯರ್ಡ್ ಆಗುತ್ತೋ ಆ ಸಮಯದಲ್ಲಿ ಆ ಫೂಟೇಜ್ನ ತೆಗೆದು ನೋಡು. ಏನಾದರೂ ಚೇಂಜಸ್ ಗೊತ್ತಾಗತ್ತಾ ಅಂತ ನೋಡು. ಅದರಿಂದ ನಮಗೊಂದು ಸೊಲ್ಯೂಷನ್ ಸಿಗತ್ತಾ ಅಂತ ನೋಡೋಣ. ಚೆಕ್ ಮಾಡಿ ನೋಡೋಣ. ಅರ್ಜುನ್ ಯಾಕೆ ನನ್ನ ರೂಮಿಗೆ ಬರ್ತಾ ಇದ್ದಾನೆ? 10:00 ಬಂದಿದ್ದಾನೆ. ಆ ಟೈಮಲ್ಲಿ ನಾನೆಲ್ಲಿಗೆ ಹೋಗಿದ್ದೆ? ಓ, ರೆಸ್ಟ್ ರೂಮಿಗೆ ಹೋಗಿದ್ನಾ? ಯಾಕೆ ಇವನ್ ಕಳ್ಳನ್ ಥರ ಬರ್ತಾ ಇದ್ದಾನೆ? ಏನ್ ತೆಗಿತಾ ಇದ್ದಾನೆ?